ಹಾಯ್ ಹಲೋ ಗುಡ್ ಈವ್ನಿಂಗ್ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವಿವತ್ತು ಹೊಸದಾದ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಪ್ಪ ಇವತ್ತಿನ ಟಾಪಿಕ್ ಹಾಗಿದ್ರೆ? ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಇದೆ. ಈ ವರ್ಡ್ ಅನ್ನ ನಾವು ಕೇಳಿದೀವಿ. ಎಲ್ಲಿ ಕೇಳಿದೀರಾ? 9th ಸ್ಟ್ಯಾಂಡರ್ಡ್ ಅಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ನಾವು ಸ್ಮಾಲ್ ಇಂಟ್ರೊಡಕ್ಷನ್ ಅನ್ನ ನೋಡಿದೀವಿ. ಈ ನಿರ್ದೇಶಾಂಕಗಳು ಅಂತಂದ್ರೆ ಏನು, ಎಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಸೊ ಅದು ಈಗಾಗ್ಲೇ ನಮ್ಗೆ ಪರಿಚಿತ ಇದೆ, ಗೊತ್ತಿದೆ ಅಲ್ವಾ? ಈಗ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏನೇನನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಸ್ಮಾಲ್ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ಮತ್ತೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನಿರ್ದೇಶಾಂಕಗಳು ಅಂತಂದ್ರೆ ಏನು? ಸೊ ಎಷ್ಟೋ ಮಕ್ಕಳಿಗೆ ನಿರ್ದೇಶಾಂಕಗಳು ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಮರ್ತ್ ಹೋಗ್ಬಿಟ್ಟಿದೆ, ಮಿಸ್ ನಮ್ಗೆ ರಜೆ ಇದೆ ಅಲ್ವಾ, ಸೊ ಎಲ್ಲ ಮರ್ತ್ ಹೋಗಿದೆ. ನಿರ್ದೇಶಾಂಕಗಳು ಅಂದ್ರೆ ಏನು ಅಂತ ನಮ್ಗೆ ನೆನಪಿಲ್ಲ. ಈಗ ಒಂದೇ ನಿಮಿಷ, ನಾನು ಒಂದು ನಂಬರ್ ಲೈನ್ ಅನ್ನ ಹಾಕ್ತೇನೆ. ನಂಬರ್ ಲೈನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಂಖ್ಯಾ ರೇಖೆ ಅಲ್ವಾ? ಸಂಖ್ಯಾ ರೇಖೆ ಅಂತಂದ್ರೆ ರೇಖೆಯ ಮೇಲೆ ಸಂಖ್ಯೆಗಳನ್ನ ನಾವು ಗುರ್ತಿಸೋದು. ಮಧ್ಯದಲ್ಲಿ 0 ಅಂತ ತಗೋತೀವಿ. ಇಲ್ಲಿ +1 ಇದೆ, ಇಲ್ಲಿ +2 ಇದೆ, ಇಲ್ಲಿ +3. ಬಲಭಾಗದಲ್ಲಿ ಬರುವಂತಹ ಎಲ್ಲಾ ಸಂಖ್ಯೆಗಳನ್ನ ಪ್ಲಸ್ ಧನಾತ್ಮಕ ಸಂಖ್ಯೆಗಳು, ಹಾಗೆ ಎಡಭಾಗದಲ್ಲಿ ಬರುವಂತಹ ಸಂಖ್ಯೆಗಳನ್ನ ಋಣಾತ್ಮಕ ಸಂಖ್ಯೆಗಳು ಅಂತ ನಾವು ಕರಿತೀವಿ ಅಲ್ವಾ? ಈಗ ನಿಮ್ಗೆ ನಾನೇನಾದ್ರೂ +3 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಮಿಸ್ ಇಲ್ಲಿ ಬರುತ್ತೆ, ಎಲ್ಲಿ ಇಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ತೋರಿಸ್ತೀರ, ಹೌದಾ? ಅದೇ ತರ -1 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಬರುತ್ತೆ ಮಿಸ್ ಅಂತ ತೋರಿಸ್ತೀರ, ಹೌದಲ್ವಾ? ಹಾಗಿದ್ರೆ ಈಗ ನಮ್ಗೆ ನಿರ್ದೇಶಾಂಕಗಳು ಅರ್ಥ ಮಾಡ್ಕೋಬೇಕಾದ್ರೆ ಎಕ್ಸ್ ಮತ್ತು ವಾಯ್ ಅಕ್ಷಗಳ ಪರಿಚಯ ನಮ್ಗಿರ್ಬೇಕು ಅಲ್ವಾ? ಎಕ್ಸ್ ಅಕ್ಷ ಅಂತಂದ್ರೆ ಏನು? ಅಡ್ಡಲಾಗಿ ಎಳೆದಿರುವಂತಹ ರೇಖೆಗೆ ನಾವೇನಂತ ಹೇಳ್ತೀವಿ? ಎಕ್ಸ್ ಅಕ್ಷ. ಉದ್ದವಾಗಿ ಅಥವಾ ಲಂಬವಾಗಿ ಎಳೆದಿರುವಂತಹ ರೇಖೆಗೆ ಏನಂತ ಹೇಳ್ತೀವಿ? ವಾಯ್ ಅಕ್ಷ ಅಂತ ನಾವು ಹೇಳ್ತೀವಿ. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಇದು ನಮಗೆ ಗೊತ್ತಿದೆ ಅಲ್ವಾ? ಅಡ್ಡವಾಗಿ ಹಾರಿಜಾಂಟಲಿ ಎಳೆದಿರುವಂತಹ ರೇಖೆಗೆ ಎಕ್ಸ್ ಅಕ್ಷ ಅಂತ ಕರೀತಾರೆ. ಲಂಬವಾಗಿ ಎಳೆದಿರುವಂತಹ ರೇಖೆಗೆ ನಾವು ಏನಂತ ಹೇಳ್ತೀವಿ? ವಾಯ್ ಅಕ್ಷ ಅಂತ ಹೇಳ್ತೀವಿ. ಅಕ್ಷ ಅಂತಂದ್ರೆ ರೇಖೆ ಅಲ್ವಾ? ಇದು ಎಕ್ಸ್ ಡ್ಯಾಶ್, ಇದು ಓ. ಓ ಅಂತಂದ್ರೆ ಮೂಲ ಬಿಂದು. ಯಾವುದನ್ನ ಮೂಲ ಬಿಂದು ಅಂತ ಹೇಳ್ತೀವಿ? ಎಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಸಂಧಿಸತ್ತೆ, ಇಲ್ಲಿ ಆ ಬಿಂದುವಿಗೆ ನಾವೇನಂತ ಹೇಳ್ತೀವಿ? ಮೂಲ ಬಿಂದು. ಇದನ್ನ ಒರಿಜಿನ್ ಅಂತ ಹೇಳ್ತಾರೆ. ಹಾಗಾಗಿ ಓ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಓಕೆ, ಮೂಲ ಬಿಂದು. ನೆಕ್ಸ್ಟ್ ಇದು ಎಕ್ಸ್ ಡ್ಯಾಶ್. ಓಕೆ, ಇಷ್ಟು ನಮಗೆ ಗೊತ್ತಿದೆ. ಇವಾಗ ನಮ್ಮ ಬಿಂದು ಎಕ್ಸ್ ಅಕ್ಷದಲ್ಲಿ ಇಲ್ಲಿ +1 ಬರುತ್ತೆ, +2 ಬರುತ್ತೆ, ಅದು ನಮ್ಗೆ ಗೊತ್ತಿದೆ. ಇಲ್ಲಿ +1 ಬರುತ್ತೆ, ಇಲ್ಲಿ +2 ಬರುತ್ತೆ, ಇಲ್ಲಿ -1 -2 ಬರುತ್ತೆ, ಇಲ್ಲಿ -1 -2 ಅಂತ ಬರುತ್ತೆ, ಹೌದಾ? ಇವಾಗ ನಾನು ವಾಯ್ ಅಕ್ಷದ ಮೇಲೆ +2 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನೀವು ಎಕ್ಸಾಕ್ಟ್ ಆಗಿ ಇಲ್ಲಿ ತೋರಿಸ್ತೀರಾ. ಎಕ್ಸ್ ಅಕ್ಷದ ಮೇಲೆ ತೋರಿಸಿದ್ರೆ ಇಲ್ಲಿ ತೋರಿಸ್ತೀರಾ. ಹಾಗೆ ವಾಯ್ ಅಕ್ಷದ ಮೇಲೆ -2 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಅಂತ ಸೂಚಿಸ್ತೀರಾ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಎಕ್ಸ್ ಅಕ್ಷದ ಮೇಲೂ ಇಲ್ಲ, ವಾಯ್ ಅಕ್ಷದ ಮೇಲೂ ಇಲ್ಲ, ಇಲ್ಲಿ ಏನಾದ್ರೂ ನಮ್ಮ ಬಿಂದು ಇದ್ರೆ ಇದ್ರ ಬೆಲೆ ಏನಾಗತ್ತೆ, ಇದರ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂತ ಕೇಳಿದ್ರೆ ಇದನ್ನ ನಾವು ಪಿ ಅನ್ನುವಂತಹ ಅಕ್ಷರದಿಂದ ಸೂಚಿಸೋಣ. ಏನ್ ಹೇಳ್ತೀರಾ? ನಿರ್ದೇಶಾಂಕಗಳು ಅಂತ ಈ ಬಿಂದುವಿನ ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಏನು ನಿರ್ದೇಶಾಂಕಗಳು ಅಂತಂದ್ರೆ ಏನು ಅಂತ ಇಲ್ಲಿನೇ ನೋಡಿದ್ರೆ ಈಗ ನಿಮ್ಮ ಫ್ರೆಂಡ್ ನಿಮ್ ಮನೆಗ್ ಬರ್ತಾ ಇದ್ದಾನೆ ಅಂತ ತಿಳ್ಕೊಳ್ರಿ, ಅಥವಾ ನೀವೇ ನಿಮ್ ಫ್ರೆಂಡ್ ಮನೆಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ರಿ. ಅವಾಗ ಏನಾಗತ್ತೆ? ನಿಮ್ಮ ಫ್ರೆಂಡ್ ಮನೆ ಎಲ್ಲಿದೆ ಅಂತ ನಿಮಗ್ ಗೊತ್ತಿಲ್ಲ.
ಆದ್ರೆ ನಿಮ್ಗೆ ಎಷ್ಟು ಗೊತ್ತಿದೆ, ಈ ಒಂದು ಬಸ್ ಸ್ಟಾಪಿಗೆ ಹೋಗಿ ಇಳ್ಕೊಂಡ್ರೆ ಅಲ್ಲಿ ನನ್ನ ಫ್ರೆಂಡ್ ಅಡ್ರೆಸ್ ಹೇಳ್ತಾನೆ, ನಾನು ಈಸಿಯಾಗಿ ಹೋಗ್ಬಹುದು ಅಂತ ನಿಮ್ಗೆ ಗೊತ್ತಿರತ್ತೆ. ಸೊ ನೀವೇನ್ ಮಾಡ್ತೀರಾ, ಬಸ್ ಹಿಡ್ಕೊಂಡು ಹೋಗಿ ಒಂದ್ ಬಸ್ ಸ್ಟಾಪ್ ಅಲ್ಲಿ ಇಳ್ಕೋತೀರಾ, ರೈಟ್. ನೆಕ್ಸ್ಟ್ ನಿಮ್ ಫ್ರೆಂಡಿಗೆ ಕಾಲ್ ಮಾಡ್ತೀರಾ, ಇಲ್ಲ ನಾನು ಈ ಒಂದು ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡಿದ್ದೀನಿ, ಇಲ್ಲಿಂದ ಹೇಗ್ ಬರ್ಬೇಕು ನಿಮ್ ಮನೆಗೆ ಅಂತ ಕೇಳ್ತೀರಾ. ಅವ್ರ ಏನ್ ಹೇಳ್ತಾರೆ, ನಿಮ್ ಫ್ರೆಂಡ್ ಏನ್ ಹೇಳ್ತಾನೆ, ಅಲ್ಲಿಂದ ನೀನು ಮೇಲೆ ಬಾ, ಆಮೇಲೆ ರೈಟ್ ಟರ್ನ್ ತಗೋ, ಮತ್ತೆ ಅವನೇನ್ ಹೇಳ್ತಾನೆ, ಮೇಲೆ ಬಾ ಲೆಫ್ಟ್ ಟರ್ನ್ ತಗೋ ಅಂತ ಏನೋ ಒಂದು ಅಡ್ರೆಸ್ ಅನ್ನ ಹೇಳ್ತಾನೆ. ಹೌದಾ, ಮೇಲೆ ಬಾ ರೈಟ್ ತಗೋ, ಮೇಲೆ ಬಾ ಲೆಫ್ಟ್ ತಗೋ, ಅಥವಾ ಕೆಳಗೆ ಬಾ, ಇಲ್ಲಿಂದ ಕೆಳಗೆ ಬಂದು ಲೆಫ್ಟ್ ತಗೋ ಅಂತ ಹೇಳ್ತಾನೆ. ಅಥವಾ ಇಲ್ಲಿಂದ ನಿಮ್ಮ ಬಲಭಾಗದಲ್ಲಿ ಸ್ಟ್ರೇಟ್ ಆಗಿ ಬಾ ಅಂತ ಹೇಳ್ತಾನೆ, ಬಂದು ಮೇಲೆ ಬಾ ಅಂತ ಹೇಳ್ತಾನೆ. ಹೌದಾ, ಇಲ್ಲಿಂದ ಇಲ್ಲಿವರೆಗೂ ಬಾ, ಆವಾಗ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ಹೇಳ್ತಾನೆ, ಆ ಲ್ಯಾಂಡ್ ಮಾರ್ಕ್ ಇಂದ ಮತ್ತೆ ಮೇಲೆ ಬಾ ಅಂತ ಹೇಳ್ತಾನೆ. ಅಲ್ಲಿ ಅವನ ಮನೆ ಸಿಗತ್ತೆ ನಿಮ್ಗೆ. ಅಂದ್ರೆ ಅವನೇನ್ ಹೇಳಿದ ನಿಮ್ಗೆ, ತನ್ನ ಮನೆಯ ಅಡ್ರೆಸ್ ಅನ್ನ ಹೇಳಿದ, ಹೌದಲ್ವಾ. ಅಡ್ರೆಸ್ ಅನ್ನ ಹೇಳ್ತಾ ಇದ್ದಾನೆ. ಅದ್ ಹೇಗ್ ಹೇಳಿದ, ಇಲ್ಲಿಂದ ಹೀಗ್ ಬಾ ಮೇಲೆ ಬಾ, ರೈಟ್ ಬಾ ಲೆಫ್ಟ್ ಬಾ, ಕೆಳಗೆ ಬಾ ಲೆಫ್ಟ್ ತಗೋ, ಈ ತರ ಅಡ್ರೆಸ್ ಅನ್ನ ಹೇಳ್ತಾನೆ. ಇದನ್ನೇ ನೀವು ಈ ಬಿಂದುವನ್ನ ನಿಮ್ ಫ್ರೆಂಡ್ ಮನೆ ಅಂತ ಕನ್ಸಿಡರ್ ಮಾಡಿದ್ರೆ, ನೀವೇನಾದ್ರೂ ಇಲ್ಲಿ ಇದ್ರೆ ಅವಾಗ ಏನಾಗತ್ತೆ, ನಿಮ್ ಫ್ರೆಂಡ್ ಏನ್ ಹೇಳ್ತಾನೆ, ಇಲ್ಲಿಂದ 2 ಮೀಟರ್, ಸಿ ಕನ್ಸಿಡರ್ ಇಟ್ ಈಸ್ 2 ಮೀಟರ್ ಡಿಸ್ಟೆನ್ಸ್ ಅಂತ ತಗೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ 2 ಮೀಟರ್ ಮುಂದೆ ಬಾ, ಅಥವಾ ಬಲಗಡೆಗೆ ಬಾ, ಇಲ್ಲಿಂದ ನೀನೇನ್ ಮಾಡು, ಮತ್ತೆ ಮೇಲೆ ಬಾ ಅಂತ ಹೇಳ್ತಾನೆ. ಎಷ್ಟು ಮೀಟರ್ ಮೇಲೆ ಬರ್ಬೇಕು, ಫಾರ್ ಎಕ್ಸಾಂಪಲ್ 3 ಮೀಟರ್ ಮೇಲೆ ಬಾ ಅಂತ ಹೇಳ್ತಾನೆ. ಓಕೆ, 3 ಮೀಟರ್ ಮೇಲೆ ಬಂದ್ರೆ ಅವನ ಮನೆ ಸಿಗತ್ತೆ. ಹೌದಾ, ಅದೇ ತರ ಇಲ್ಲಿಂದ ಏನ್ ಹೇಳ್ಬೋದು ಅವನು, ಅದೇ ಒಂದು ಬಸ್ ಸ್ಟಾಪ್ ಇಂದ ಸೀದಾ ನಿನ್ ಮುಂದೆ ಒಂದು ರೋಡ್ ಕಾಣಿಸುತ್ತೆ, ಆ ರೋಡ್ ನ ಮೇಲೆ ಬಾ, ಅಲ್ಲಿಗೆ ಬಂದು 3 ಮೀಟರ್ ಬಂದು, ಅಥವಾ ಇಲ್ಲಿ ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಇರತ್ತೆ, ಅಲ್ಲಿಂದ ಅಲ್ಲಿವರೆಗೂ 3 ಮೀಟರ್ ಆಗತ್ತೆ. ನೆಕ್ಸ್ಟ್ ಅಲ್ಲಿಂದ ರೈಟ್ ಟರ್ನ್ ತಗೋ ಅಂತ ಹೇಳ್ತಾನೆ. ಹೌದಾ, ರೈಟ್ ಟರ್ನ್ ಎಷ್ಟು ತಗೋಬೇಕು, 2 ಮೀಟರ್ ತಗೋ ಅಂತ ಹೇಳ್ತಾನೆ. ಹೌದಲ್ವಾ, 2 ಮೀಟರ್ ರೈಟ್ ತಗೋ ಅಂತ ಹೇಳ್ತಾನೆ, ರೈಟ್ ಟರ್ನ್ ತಗೋ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ನಿಮ್ಗೆ, ಅವನ ಮನೆಯ ಅಡ್ರೆಸ್ ಅನ್ನ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವಿಲ್ಲಿ ಏನ್ ನೋಡ್ಬೇಕಪ್ಪ ಅಂತಂದ್ರೆ, ಎಕ್ಸ್ ಅಕ್ಷದಿಂದ ಅವನ ಮನೆ ಎಷ್ಟು ದೂರದಲ್ಲಿದೆ, ವಾಯ್ ಅಕ್ಷದಿಂದ ಅವನ ಮನೆ ಎಷ್ಟು ದೂರದಲ್ಲಿದೆ. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಹಾಗಾದ್ರೆ ಇದು +2, ವಾಯ್ ಅಕ್ಷದಲ್ಲಿ +3 ಇದೆ. ಹೌದಾ, ಎಕ್ಸ್ ಅಕ್ಷದಿಂದ ಇಷ್ಟು ದೂರ ಇದೆ, ವಾಯ್ ಅಕ್ಷದಿಂದ ಇಷ್ಟು ದೂರ ಇದೆ ಅಂತ ಹೇಳಿದ್ರೆ, ಇದನ್ನ ನಾವೇನಂತ ಹೇಳ್ತೀವಿ, ನಿರ್ದೇಶಾಂಕಗಳು. ಅಂದ್ರೆ ಈ ಒಂದು ಬಿಂದು ಅಂತ ನಾವೇನ್ ತಗೊಂಡಿದ್ವಿ ಅಲ್ಲ, ಇದು ಎಕ್ಸ್ ಅಕ್ಷದ ಮೇಲೂ ಇಲ್ಲ, ವಾಯ್ ಅಕ್ಷದ ಮೇಲೂ ಇಲ್ಲ. ಓಕೆ, ಹಾಗಿದ್ರೆ ಈ ಬಿಂದುವಿನ ಅಡ್ರೆಸ್, ನಿರ್ದೇಶಾಂಕ ಅಂತಂದ್ರೆ ಅಡ್ರೆಸ್, ಈ ಬಿಂದುವಿನ ಒಂದು ಅಡ್ರೆಸ್ ಅನ್ನ ನಾವು ಹೇಗ್ ಸೂಚಿಸ್ತೀವಿ, P(x,y) ಅಂತ ಸೂಚಿಸ್ತೀವಿ. ಈ XY ಅನ್ನ ನಾವೇನಂತ ಹೇಳ್ತೀವಿ, ನಿರ್ದೇಶಾಂಕಗಳು. ಏನಂತ ಹೇಳ್ತೀವಿ, ನಿರ್ದೇಶಾಂಕಗಳು. ಈ ಕಾನ್ಸೆಪ್ಟ್ ಹೇಗ್ ಬಂತು, ಸೊ ಮುಂಚೆ ನಮ್ಗೆ ನಂಬರ್ ಲೈನ್ ಪರಿಚಯ ಇತ್ತು. ಸೊ ನಾನು ಹೇಳಿದ ಹಾಗೆ ನಿಮ್ಗೆ +2 ಎಲ್ಲಿ ಬರುತ್ತೆ, +3 ಎಲ್ಲಿ ಬರುತ್ತೆ, -1 ಎಲ್ಲಿ ಬರುತ್ತೆ, -10 ಎಲ್ಲಿ ಬರುತ್ತೆ ಅಂತ ನಾವು ನಂಬರ್ ಲೈನ್ ಅಲ್ಲಿ ಈಸಿಯಾಗಿ ಗುರುತಿಸ್ತಾ ಇದ್ವಿ. ಒಂದ್ ವೇಳೆ ಹೀಗ್ ಬಂದ್ರೆ, P ಬಿಂದು ಎಕ್ಸ್ ಅಕ್ಷದ ಮೇಲೂ ಇಲ್ಲ, ವಾಯ್ ಅಕ್ಷದ ಮೇಲೂ ಇಲ್ಲ, ಅವಾಗ ನಿರ್ದೇಶಾಂಕಗಳನ್ನ ಹೇಗ್ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡಿದಾಗ, ಒಬ್ಬ ಗಣಿತ ತಜ್ಞ ರೇನೆ ಡೆಕಾರ್ಟೆ ಅನ್ನುವಂತಹ ಒಬ್ಬ ಗಣಿತ ತಜ್ಞ ಹಾಸಿಗೆ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಈ ಬಿಂದುವನ್ನ ಹೇಗ್ ಕಂಡುಹಿಡಿಯೋದು, ದೂರವನ್ನ ಹೇಗ್ ಕಂಡುಹಿಡಿಯೋದು ಅಂತ ಅಂದಾಗ ಅವರಿಗೆ ಏನಾಗತ್ತೆ, ಒಂದ್ ಕಾನ್ಸೆಪ್ಟ್ ನೆನಪಾಗತ್ತೆ. ಅದೇನಪ್ಪಾ ಅಂತಂದ್ರೆ ಕಾರ್ಟೇಶಿಯನ್ ಪದ್ಧತಿ. ಅವಾಗ ಅವರು ಈ ಕಾರ್ಟೇಶಿಯನ್ ಅನ್ನುವಂತಹ ಪದ್ಧತಿಯನ್ನ ಹೊಸದಾಗಿ ಕಂಡುಹಿಡಿತಾರೆ, ಕಾರ್ಟೇಶಿಯನ್ ಪದ್ಧತಿ. ಹಾಗಾದ್ರೆ ಕಾರ್ಟೇಶಿಯನ್ ಪದ್ಧತಿ ಅಂತಂದ್ರೆ ಏನು, ಕಾರ್ಟೇಶಿಯನ್ ಪ್ಲೇನ್ ಅಂತ ಹೇಳ್ತೀವಿ, ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಹೇಳ್ತೀವಿ. ಕಾರ್ಟೇಶಿಯನ್ ಸಿಸ್ಟಮ್ ಅಂದ್ರೆ ಏನು, XY ಪ್ಲೇನ್ ಅನ್ನ ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ XY. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕಾರ್ಟೇಶಿಯನ್ ಪ್ಲೇನ್, ಪ್ಲೇನ್ ಅಂತಂದ್ರೆ ಸಮತಲ ಅಲ್ವಾ. XY ಪ್ಲೇನ್ ಅಂತಂದ್ರೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಇರುವಂತಹ ಒಂದು ಸಮತಲ. ಹೀಗೆ ನಾವು ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವನ್ನ ಹಾಕೊಂಡ್ರೆ ನಮ್ಗೆ ನಿಖರವಾಗಿ ಈ ಬಿಂದುವಿನ ನಿರ್ದೇಶಾಂಕಗಳು ಸಿಗತ್ತೆ.
ಓಕೆ, ಈ ಬಿಂದುವಿನ ದೂರವನ್ನ ನಾವು ಕಂಡುಹಿಡಿಯಬಹುದು. ಎಕ್ಸ್ ಅಕ್ಷದಿಂದ ಎಷ್ಟಿದೆ, y ಅಕ್ಷದಿಂದ ಎಷ್ಟಿದೆ ಅಂತ ನಾವು ಕರೆಕ್ಟ್ ಆಗಿ ಕಂಡುಹಿಡಿಯಬಹುದು ಅಂತ ಅವರು ಕಂಡುಹಿಡಿತಾರೆ. ಅದನ್ನ ಕಾರ್ಟೇಶಿಯನ್ ಪದ್ಧತಿಯನ್ನ ರೆನೆ ಡೆಕಾರ್ಟೆ ಅವರು ಕಂಡುಹಿಡಿತಾರೆ. ಓಕೆ, ನೆಕ್ಸ್ಟ್ ಬರೋದಾದ್ರೆ ಇದೇ ಕಾರ್ಟೇಶಿಯನ್ ಪದ್ಧತಿ ಅಂತಂದ್ರೆ ನಾನ್ ಹೇಳಿದ ಹಾಗೆ ಎಕ್ಸ್ ಅಕ್ಷ ಮತ್ತು y ಅಕ್ಷ ಇರುವಂತಹ ಒಂದು ಸಮತಲ. ಇದನ್ನ ಇನ್ನೊಂದು ವರ್ಡ್ ಅಲ್ಲಿ ಎಕ್ಸ್ ವೈ ಸಮತಲ ಅಂತಾನು ಹೇಳ್ತೀವಿ ಅಲ್ವಾ. ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್, ರೈಟ್. ನೆಕ್ಸ್ಟ್, ಈ ಸಮತಲದ ಪರಿಚಯ ಕೂಡ ನಮ್ಗಿರ್ಬೇಕು. ಏನಂತ, ಎಲ್ಲಿ ಎಕ್ಸ್ ಅಕ್ಷ ಮತ್ತು y ಅಕ್ಷ ಸಂಧಿಸುತ್ತೆ ಅದನ್ನ ನಾವು ಒರಿಜಿನ್ ಅಥವಾ ಮೂಲ ಬಿಂದು ಅಂತ ಹೇಳ್ತೀವಿ. ಅದನ್ನ ಈಗಾಗ್ಲೇ ನಾನು ಹೇಳಿದ್ದೀನಿ ಅಲ್ವಾ, ಮೂಲ ಬಿಂದು. ನೆಕ್ಸ್ಟ್, ಅಡ್ಡವಾಗಿ ಇರುವಂತಹ ರೇಖೆ ಎಕ್ಸ್ ಅಕ್ಷ, ಲಂಬವಾಗಿ ಇರುವಂತಹ ರೇಖೆ y ಅಕ್ಷ. ಹಾಗಾದ್ರೆ ಈ 0ಯಿಂದ ಈ ಕಡೆ ಒರಿಜಿನ್ ಇಂದ ಬಲಗಡೆಗೆ ಬರುವಂತಹ ಎಲ್ಲಾ ಬೆಲೆಗಳು ಏನಾಗಿರತ್ತೆ, ಧನಾತ್ಮಕ ಬೆಲೆಗಳಾಗಿರತ್ತೆ. +1 +2 +3 ಆಗಿರತ್ತೆ. ಮೇಲ್ ಹೋದ್ರೆ ಅಲ್ಲೂ ಕೂಡ ಎಲ್ಲಾ ಬೆಲೆಗಳು ಏನಾಗಿರತ್ತೆ, +1 +2 +3, ಅಂದ್ರೆ ಎಲ್ಲಾ ಬೆಲೆಗಳು ಧನಾತ್ಮಕವಾಗಿರತ್ತೆ. ಹೌದು ಅಲ್ವಾ. ಹಾಗೇನೆ ಒರಿಜಿನ್ ಮೂಲ ಬಿಂದುವಿನಿಂದ ಎಡಗಡೆಗೆ ಬಂದ್ರೆ ಎಲ್ಲಾ ಬೆಲೆಗಳೇನಾಗಿರತ್ತೆ, ನೆಗೆಟಿವ್ ಆಗಿರತ್ತೆ, ಋಣಾತ್ಮಕವಾಗಿರತ್ತೆ. ಹಾಗೆ ಕೆಳಗಡೆ ಬಂದ್ರೆ ಇಲ್ಲೂ ಕೂಡ ಋಣಾತ್ಮಕವಾಗಿರತ್ತೆ. ಹಾಗಿದ್ರೆ ಈ ಒಂದು ಅಕ್ಷಕ್ಕೆ ಅಂದ್ರೆ ಬಲಭಾಗದಲ್ಲಿ ಇರುವಂತಹ, ಮೂಲ ಬಿಂದುವಿನಿಂದ ಬಲಭಾಗದಲ್ಲಿ ಇರುವಂತಹ ಈ ಅಕ್ಷಕ್ಕೆ ನಾವು ಹೆಸರು ಕೊಡೋಣ. ಏನಂತ ಹೆಸರು ಕೊಡೋಣ, ಧನಾತ್ಮಕ ಅಕ್ಷ ಅಂತ ಕರೆಯೋಣ. ಯಾಕೆ, ಎಲ್ಲಾ ಬೆಲೆಗಳು ಧನಾತ್ಮಕವಾಗಿದೆ ಅಲ್ವಾ. ಇದನ್ನ ನಾವೇನಂತ ಕರೆಯೋಣ, ಧನಾತ್ಮಕ ಅಕ್ಷ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಇಲ್ಲ ಅಂದ್ರೆ ಕಲರ್ ಚೇಂಜ್ ಮಾಡ್ತೀನಿ. ಧನಾತ್ಮಕ ಅಕ್ಷ, ಕಲರ್ ಚೇಂಜ್ ಮಾಡ್ಬಿಡೋಣ. ಓಕೆ, ನೆಕ್ಸ್ಟ್, ಇಲ್ಲಿ ಋಣಾತ್ಮಕ ಅಕ್ಷ ಯಾವ್ದಾಗಿದ್ರೆ ಇದು ಋಣಾತ್ಮಕ ಅಕ್ಷ, ಇದು ಋಣಾತ್ಮಕ ಅಕ್ಷ ಅಲ್ವಾ. ನೆಕ್ಸ್ಟ್, ಇದು ಋಣಾತ್ಮಕ ಅಕ್ಷ, ಇದು ಧನಾತ್ಮಕ ಅಕ್ಷ, ರೈಟ್. ಇದು ಋಣಾತ್ಮಕ ಅಕ್ಷ. ನೆಕ್ಸ್ಟ್, ಎಕ್ಸ್ ವೈ ಪ್ಲೇನ್ ಅಲ್ಲಿ ಎಷ್ಟು ಅಂಶಗಳನ್ನ ನಾವು ನೋಡ್ತೀವಿ ಅಂತ ನೋಡ್ತಾ ಹೋಗಿ. ಈಗ ಧನಾತ್ಮಕ ಯಾವುದು, ಋಣಾತ್ಮಕ ಯಾವುದು, ಒರಿಜಿನ್ ಯಾವುದು, ಎಕ್ಸ್ ಅಕ್ಷ ಯಾವುದು, y ಅಕ್ಷ ಯಾವುದು ಗೊತ್ತಾಯ್ತು. ಈ ಎಕ್ಸ್ ವೈ ಸಮತಲವನ್ನ ಏನ್ ಮಾಡ್ತಾರೆ, 4 ಚತುರ್ಥಕಗಳಾಗಿ ವಿಭಾಗಿಸ್ತಾರೆ. ಅಂದ್ರೆ 4 ಭಾಗಗಳಾಗಿ, ಚತುರ್ಥಕ ಅಂತಂದ್ರೆ 4 ಅಲ್ವಾ, 4 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇ ಚತುರ್ಥಕ, ಅದನ್ನ ಫಸ್ಟ್ ಕ್ವಾಡ್ರಂಟ್ ಅಂತ ಹೇಳ್ತಾರೆ. ಇದು ಮೊದಲನೇ ಫಸ್ಟ್ ಚತುರ್ಥಕ. ಓಕೆ, ಚತುರ್ಥಕ. ಇದು ಎರಡನೇ ಚತುರ್ಥಕ, ಇದು ಮೂರನೇ ಚತುರ್ಥಕ, ಇದು 4ನೇ ಚತುರ್ಥಕ. ಡಿಯರ್ ಸ್ಟೂಡೆಂಟ್ಸ್, ಕರೆಕ್ಟ್ ಆಗಿ ನೋಡಿ. ಇದು ಮೊದಲನೇ ಚತುರ್ಥಕ. ಎಷ್ಟೋ ವಿದ್ಯಾರ್ಥಿಗಳಿಗೆ ಚತುರ್ಥಕ ಅಂದ್ರೇನೆ ಗೊತ್ತಿರಲ್ಲ. ಚತುರ್ಥಕ ಅಂದ್ರೆ 4, ಹೌದಾ. 4 ಭಾಗಗಳಿರೋದಕ್ಕೆ ನಾವು ಚತುರ್ಥಕ ಅಂತ ಹೇಳ್ತೀವಿ. ಇಲ್ಲಿ ಮೊದಲನೇ ಚತುರ್ಥಕದಲ್ಲಿ ಯಾವ ಯಾವ ಬೆಲೆಗಳನ್ನ ನೋಡ್ತೀವಿ ಅಂತಂದ್ರೆ, ಇಲ್ಲಿ ನಿರ್ದೇಶಾಂಕಗಳು ಯಾವ ಚಿಹ್ನೆಯನ್ನ ಒಳಗೊಂಡಿರುತ್ತೆ ಅಂದ್ರೆ, ಎಕ್ಸ್ ಅಕ್ಷನು ಪ್ಲಸ್ ಇದೆ, y ಅಕ್ಷನು ಪ್ಲಸ್ ಇದೆ, ಎರಡೂ ಕೂಡ ಧನಾತ್ಮಕವಾಗಿದೆ. ಒಂದು ನೆನ್ಪಿಟ್ಕೊಳ್ರಿ, ಯಾವಾಗ್ಲೂ ಕೂಡ ನಿರ್ದೇಶಾಂಕಗಳನ್ನ XY ರೂಪದಲ್ಲಿನೇ ಬರಿತೀವಿ. ಎಕ್ಸ್ ಬೆಲೆಯನ್ನ ಮೊದಲು ಬರಿತೀವಿ, y ಬೆಲೆಯನ್ನ ನಂತರ ಬರಿತೀವಿ. ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆ ಏನಿದೆ, ಎಲ್ಲಾ ಬೆಲೆಗಳು ಧನಾತ್ಮಕವಾಗಿದೆ, ಹಾಗಾಗಿ +x ಅಂತ ಬರಿತೀವಿ. y ಕೂಡ ಧನಾತ್ಮಕವಾಗಿದೆ, ಹಾಗಾಗಿ +y. ಇದನ್ನ ಸಿಂಪಲ್ ಆಗಿ ಪ್ಲಸ್ ಪ್ಲಸ್ ಅಕ್ಷ ಅಂತಾನು ಹೇಳಬಹುದು. ಪ್ಲಸ್ ಚತುರ್ಥಕ. ನೆಕ್ಸ್ಟ್, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಿಗೆ ಬಂದ್ರೆ ಎಕ್ಸ್ ಅಕ್ಷ ಯಾವ ಚಿಹ್ನೆಯನ್ನ ಒಳಗೊಂಡಿದೆ ಮಕ್ಕಳ, ಇಲ್ಲಿ ಮೈನಸ್ ಆಗಿದೆ, y ಏನಾಗಿದೆ, ಪ್ಲಸ್ ಆಗಿದೆ, ಹಾಗಾಗಿ ಮೈನಸ್ ಪ್ಲಸ್ ಅಂತ ಹೇಳ್ತೀವಿ. ಓಕೆ, ಎರಡನೇ ಚತುರ್ಥಕದಲ್ಲಿ ಬರುವಂತಹ ಎಲ್ಲಾ ಬೆಲೆಗಳೇನಾಗಿರುತ್ತೆ, ಮೈನಸ್ ಪ್ಲಸ್. ಮೂರನೇ ಚತುರ್ಥಕದಲ್ಲಿ ಮೈನಸ್ ಮೈನಸ್, ಎಕ್ಸ್ ಅಕ್ಷ ಮೈನಸ್ ಇದೆ, y ಅಕ್ಷನೂ ಕೂಡ ನೆಗೆಟಿವ್ ಇದೆ. ಹಾಗಿದ್ರೆ 4ನೇ ಚತುರ್ಥಕದಲ್ಲಿ ಎಕ್ಸ್ ಅಕ್ಷ ಪ್ಲಸ್ ಇದೆ, y ಅಕ್ಷ ಮೈನಸ್ ಇದೆ. ಹಾಗಾದ್ರೆ ನೆನ್ಪಿಟ್ಕೊಳ್ರಿ, ಮೊದಲನೇ ಚತುರ್ಥಕದಲ್ಲಿ ಪ್ಲಸ್ ಪ್ಲಸ್, ಮೂರನೇ ಚತುರ್ಥಕದಲ್ಲಿ ಮೈನಸ್ ಮೈನಸ್. ಈಸಿಯಾಗಿ ನೆನಪಾಗತ್ತೆ. ಎರಡನೇ ಚತುರ್ಥಕದಲ್ಲಿ ಮೈನಸ್ ಪ್ಲಸ್, 4ನೇ ಚತುರ್ಥಕದಲ್ಲಿ ಪ್ಲಸ್ ಮೈನಸ್, ಉಲ್ಟಾ, ಹೌದಾ. ಇದು ಎಲ್ಲಿ ನಮ್ಗೆ ಯೂಸ್ ಆಗತ್ತೆ, ಗ್ರಾಫ್ ಅನ್ನ ಹಾಕುವಾಗ.
ಸೊ ನಾವು ಇಲ್ಲಿ ಹಿಂದೆ ನೋಡಿದ್ವಿ, ಎಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಗ್ರಾಫ್ ಅನ್ನ ನೋಡಿದ್ವಿ. ಗ್ರಾಫ್ ಅನ್ನ ಹಾಕ್ಬೇಕಾದ್ರೆ ಎಕ್ಸ್ ಅಕ್ಷನೂ ಬೇಕು, ವೈ ಅಕ್ಷನೂ ಬೇಕು. ನೆಗೆಟಿವ್ ನಿಮ್ಗೆ ಏನಾದ್ರೂ ನಿರ್ದೇಶಾಂಕಗಳು +3 +4 ಅಂತ ಬಂದ್ರೆ ಅವಾಗ ಈಸಿಯಾಗಿ ನೆನಪಾಗತ್ತೆ, ಎರಡು ಬೆಲೆಗಳು ಪ್ಲಸ್ ಇದೆ, ಹಾಗಾಗಿ ಇದು ಮೊದಲನೇ ಚತುರ್ಥಕದಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಗುರ್ತಿಸ್ತೀರಾ. ಎಕ್ಸ್ ಅಕ್ಷ ನೆಗೆಟಿವ್ ಅಂದ್ರೆ ಎಕ್ಸ್ ನ ಬೆಲೆ ಏನಾದ್ರೂ ನಿಮ್ಗೆ ನೆಗೆಟಿವ್ ಬಂದು ವೈ ನ ಬೆಲೆ ಏನಾದ್ರೂ ಪಾಸಿಟಿವ್ ಬಂದ್ರೆ ಈಸಿಯಾಗಿ ಗೊತ್ತಾಗತ್ತೆ ಅದು ಎರಡನೇ ಚತುರ್ಥಕದಲ್ಲಿ ಬರುತ್ತೆ, ಇಲ್ಲಿ ನೋಡ್ತೀರಾ. ಆವಾಗ ನಮ್ಗೆ ಈ ಒಂದು ಎಕ್ಸ್ ವೈ ಪ್ಲೇನ್, ಎಕ್ಸ್ ವೈ ಸಮತಲ, ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕಾರ್ಟೇಶಿಯನ್ ಸಮತಲ ನಮಗೆ ಯೂಸ್ ಆಗುತ್ತೆ. ಓಕೆ, ಇದು ಕಾರ್ಟೇಶಿಯನ್ ಸಮತಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು. ಕಾರ್ಟೇಶಿಯನ್ ಸಮತಲ ನೆನ್ಪಿಟ್ಕೊಳ್ರಿ, ಇದನ್ನ ಯಾರು ಕಂಡುಹಿಡಿತಾರೆ? ರೆನೆ ಡೆಕಾರ್ಟೆ ಅವರು ಕಂಡುಹಿಡಿತಾರೆ ಇದನ್ನ, ಕಾರ್ಟೇಶಿಯನ್ ಸಮತಲ. ಓಕೆ, ನೆಕ್ಸ್ಟ್ ಬರೋದಾದ್ರೆ ಸಮತಲದಲ್ಲಿ ಪರಸ್ಪರ ಲಂಬವಾಗಿರುವ ಎರಡು ರೇಖೆಗಳು ಯಾವುದು? ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್ ಗೊತ್ತಿದೆ ನಮ್ಗೆ. ಅಡ್ಡ ರೇಖೆಯನ್ನ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ಹೇಳ್ತೀವಿ, ಅದನ್ನ ಎಕ್ಸ್ ಅಕ್ಷ ಅಂತ ಕರೀತಾರೆ. ಲಂಬ ರೇಖೆಯನ್ನ ವೈ ಓ ವೈ ಡ್ಯಾಶ್, ರೈಟ್, ವೈ ಓ ವೈ ಡ್ಯಾಶ್, ಅದನ್ನ ನಾವು ಲಂಬ ರೇಖೆ ಅಥವಾ ವೈ ಅಕ್ಷ ಅಂತ ಕರಿತೀವಿ. ಎರಡು ಅಕ್ಷಗಳು ಛೇದಿಸುವ ಬಿಂದುವನ್ನ ಮೂಲ ಬಿಂದು ಅಂತ ಕರೀತಾರೆ, ಅದನ್ನ ಒರಿಜಿನ್ ಅಂತ ಹೇಳ್ತೀವಿ. ಹಾಗಾಗಿ ಓ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇಲ್ಲೂ ಕೂಡ ನೀವು ನೋಡಬಹುದು ಚತುರ್ಥಕಗಳನ್ನ ಗುರುತಿಸಿದೀವಿ. ಫಸ್ಟ್ ಮೊದಲನೇ ಚತುರ್ಥಕ, ಎರಡನೇ ಚತುರ್ಥಕ, ಮೂರನೇ ಚತುರ್ಥಕ, ನಾಲ್ಕನೇ ಚತುರ್ಥಕ. ಓಕೆ, ನೆಕ್ಸ್ಟ್ ಬಂದ್ರೆ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಈ ಟಾಪಿಕ್ಗೆ MCQ ಕ್ವಶನ್ಸ್ ತುಂಬಾ ಕೇಳ್ತಾರೆ, ಬಹಳ ಬರುತ್ತೆ ಇದರಲ್ಲಿ. ನಿರ್ದೇಶಾಂಕ ಅಕ್ಷಗಳು ಸಮತಲವನ್ನ ಎಷ್ಟು ಭಾಗಗಳಾಗಿ ವಿಭಾಗಿಸುತ್ತೆ? 4 ಭಾಗಗಳಾಗಿ. ಅದಕ್ಕೆ ಅದನ್ನ ಚತುರ್ಥಕಗಳು ಅಂತ ಹೇಳ್ತೀವಿ. ಕಾರ್ಟೇಶಿಯನ್ ಸಮತಲದ ಮೇಲಿನ ಒಂದು ಬಿಂದುವನ್ನ ಪರಿಗಣಿಸಿದಾಗ ವೈ ಅಕ್ಷದಿಂದ ಬಿಂದುವಿಗಿರುವ ದೂರವನ್ನು, ಲಂಬ ದೂರವನ್ನು ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಅಂತ ಹೇಳ್ತಾರೆ. ಸಿ ಫಾರ್ ಎಕ್ಸಾಂಪಲ್, ಇದು ನಮ್ಮ ಎಕ್ಸ್ ಅಕ್ಷ, ಇದು ಒರಿಜಿನ್, ಇದು ಎಕ್ಸ್ ಡ್ಯಾಶ್, ಇದು ವೈ ಓ ವೈ ಡ್ಯಾಶ್, ರೈಟ್. ಇವಾಗ ನಮ್ಮ ಬಿಂದು ಇಲ್ಲಿದೆ. ಏನ್ ಹೇಳ್ತಾರೆ? ವೈ ಅಕ್ಷದಿಂದ ಬಿಂದುವಿಗಿರುವ ದೂರ, ವೈ ಅಕ್ಷದಿಂದ ಬಿಂದುವಿಗಿರುವ ದೂರ ಅಂದ್ರೆ ಇದು. ಓಕೆ, ಈ ಬಿಂದುವಿಗಿರುವ ಲಂಬ ದೂರವನ್ನ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಅಂತ ಹೇಳ್ತಾರೆ. ಯಾಕೆ ಇದನ್ನ ಕ್ಷಿತಿಜ ದೂರ, ಎಕ್ಸ್ ನಿರ್ದೇಶಾಂಕ? ಇಲ್ಲಿ ಮಕ್ಕಳು ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಯಾಕೆ ಇದನ್ನ ಎಕ್ಸ್ ನ ನಿರ್ದೇಶಾಂಕ, ವೈ ಅಕ್ಷದಿಂದ ಬಿಂದುವಿಗಿರುವ ದೂರವನ್ನ ಎಕ್ಸ್ ನ ನಿರ್ದೇಶಾಂಕ ಅಂತ ಹೇಳ್ತೀವಿ? ಯಾಕೆ? ಸಿ ಫಾರ್ ಎಕ್ಸಾಂಪಲ್, ಇದು +1 +2 ಅಂತ ಇದೆ, +3. ಇಲ್ಲಿಂದ ಇಲ್ಲಿ ನಿಮ್ಮ ಪಿ ಬೆಲೆ ಏನಾದ್ರೂ 3 ಬಂತು ಅಂತ ತಿಳ್ಕೊಡ್ರಿ. ವೈ ಅಕ್ಷದಿಂದ +1 +2 ಅಂತ ಇದೆ. ಇಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ಇದು ಯಾವುದಕ್ಕೆ ಏನಾಗಿದೆ? ಎರಡು ಬಾಹುಗಳು ಒಂದಕ್ಕೊಂದು ಅಂದ್ರೆ ಅಪೋಸಿಟ್ ಸೈಡ್ಸ್. ಓಕೆ, ಅಭಿಮುಖ ಬಾಹುಗಳು ಯಾವ್ದಿದೆ? ಇದಕ್ಕೆ ಇದು ಅಭಿಮುಖ, ಹೌದಾ? ಅಪೋಸಿಟ್ ಸೈಡ್ಸ್. ಹಾಗಾಗಿ ಇದೇನಾಗತ್ತೆ? ಲಂಬ ರೇಖೆ ಆಗತ್ತೆ, ಎಕ್ಸ್ ಅಕ್ಷಕ್ಕೆ ಅಭಿಮುಖ ಆಗಿದೆ. ಹಾಗಾಗಿ ನಾವೇನಂತ ಹೇಳ್ತೀವಿ? ಇದನ್ನ ಎಕ್ಸ್ ನ ನಿರ್ದೇಶಾಂಕ, ಅದನ್ನ +3 ಅಂತ ತಗೋತೀವಿ. ಓಕೆ, ಎಕ್ಸ್ ನ ನಿರ್ದೇಶಾಂಕ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತಾರೆ? ಕ್ಷಿತಿಜ ದೂರ ಅಂತ ಹೇಳ್ತಾರೆ. ನೆನ್ಪಿಟ್ಕೊಡ್ರಿ, ಇದನ್ನ MCQ ಅಲ್ಲಿ ಕೇಳ್ತಾರೆ. ಎಕ್ಸ್ ನ ನಿರ್ದೇಶಾಂಕವನ್ನ ಏನಂತ ಕರೀತಾರೆ? ಕ್ಷಿತಿಜ ದೂರ. ಎಕ್ಸ್ ಅಕ್ಷದಿಂದ ಬಿಂದುವಿಗಿರುವ ಲಂಬ ದೂರಕ್ಕೆ ಏನಂತ ಹೇಳ್ತಾರೆ? ಎಕ್ಸ್ ಅಕ್ಷದಿಂದ ಬಿಂದುವಿಗಿರುವ ದೂರ. ಅಂದ್ರೆ ನೀವು ಮೇಲ್ ಹೋಗ್ತೀರಾ, ಮೇಲ್ ಹೋದ್ರೆ ಈ ಒಂದು ರೇಖೆ ಯಾವುದಕ್ಕೆ ಅಭಿಮುಖ ಆಗಿದೆ? ಅದು ವಾಯ್ ಅಕ್ಷಕ್ಕೆ ಅಭಿಮುಖವಾಗಿದೆ ಅಲ್ವಾ? ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ? ಲಂಬ ದೂರ. ಅದಕ್ಕೆ ವಾಯ್ನ ನಿರ್ದೇಶಾಂಕಗಳು ಅಂತ ಹೇಳ್ತಾರೆ ಅಥವಾ ಲಂಬ ದೂರ ಅಂತ ಹೇಳ್ತಾರೆ. ಎಕ್ಸ್ ನ ನಿರ್ದೇಶಾಂಕಕ್ಕೆ ಕ್ಷಿತಿಜ ದೂರ, ವಾಯ್ನ ನಿರ್ದೇಶಾಂಕಕ್ಕೆ ಲಂಬ ದೂರ ಅಂತ ಹೇಳ್ತೀವಿ. ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ PXY ಅಂತ ಸೂಚಿಸ್ತಾರೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ? ಇದು ಕೂಡ ಇಂಪಾರ್ಟೆಂಟ್. ಮೂಲ ಬಿಂದು ಅಂತ ಬಂದಾಗ X 0 ಆಗಿರತ್ತೆ. ಓಕೆ, Y ಕೂಡ 0 ಆಗಿರುತ್ತೆ. ಇದು O ನಾಟ್ 0. ಓಕೆ, O ನ ನಿರ್ದೇಶಾಂಕಗಳು X 0 ಆಗಿರುತ್ತೆ, Y ಕೂಡ 0 ಆಗಿರುತ್ತೆ. ಯಾಕೆ? 0 ಇಂದ ಪ್ರಾರಂಭ ಮಾಡ್ತೀವಿ ಅಲ್ವಾ ಇಲ್ಲಿ. ಹಾಗಾಗಿ X ಕೂಡ 0 ಆಗಿರುತ್ತೆ, Y ಕೂಡ 0 ಆಗಿರುತ್ತೆ.
ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x0 ರೂಪದಲ್ಲಿರುತ್ತೆ. ದಿಸ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಯಾವಾಗ್ಲೂ ನೆನ್ಪಿಟ್ಕೊಳ್ರಿ, ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x0 ರೂಪದಲ್ಲಿರತ್ತೆ. ಯಾಕೆ ಅಂತಂದ್ರೆ ಇಲ್ಲಿ y 0 ಆಗಿರತ್ತೆ. y ಬೆಲೆ ಎಲ್ಲಾದ್ರೂ ಕಾಣಿಸ್ತಾ ಇದೆನಾ ನಿಮ್ಗೆ? ನಾನು +2 ಅಂತ ಅಷ್ಟೇ ಕೇಳಿದ್ರೆ ಎಲ್ಲಿ ಅಂತ ಸೂಚಿಸ್ತೀರಾ? ಎಕ್ಸ್ ಅಕ್ಷದ ಮೇಲೆ +2 ಇಲ್ಲಿ ಬರುತ್ತೆ ಅಂತ ಹೇಳ್ತೀರಾ. y ಏನಾಗಿರುತ್ತೆ ಅವಾಗ? y ಬೆಲೆ ನಾನು ಹೇಳೇ ಇಲ್ಲ. ಸೊ y ಬೆಲೆ ಹೇಳಿಲ್ಲ ಅಂದಾಗ ನಿಮ್ಮ ಬಿಂದು ಎಲ್ಲಿ ಬಂತು ಇವಾಗ? ಎಕ್ಸ್ ಅಕ್ಷದ ಮೇಲೆ ತೋರಿಸಿದೀರಾ. y ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ಎಕ್ಸ್ ಅಕ್ಷದ ಮೇಲೆ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ? x0 ರೂಪದಲ್ಲಿರತ್ತೆ. y 0 ಆಗಿರುತ್ತೆ. ಹಾಗೇನೆ y ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು 0y ರೂಪದಲ್ಲಿರತ್ತೆ. ಓಕೆ, ಈಗ +3 y ಅಕ್ಷದ ಮೇಲೆ +3 ಅನ್ನ ತೋರಿಸ್ರಿ ಅಂದ್ರೆ ಏನ್ ಮಾಡ್ತೀರಾ ನೀವು? ಮಿಸ್ ಇಲ್ಲಿ ಬರತ್ತೆ ಅಂತ ತೋರಿಸ್ತೀರಾ. y ನ ಬೆಲೆ ತೋರಿಸಿ ಆಯ್ತು. x ಏನಾಗಿರುತ್ತೆ? x ನಾವು ಕೊಟ್ಟಿಲ್ಲ ಅಂದಾಗ y ಅಕ್ಷದ ಮೇಲೆ ಬಿಂದು ಬಂದ್ರೆ x ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ಅದು 0y ರೂಪದಲ್ಲಿರತ್ತೆ. ಸರಳ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸುವಿಕೆ. ಓಕೆ, ಇದು ನಮಗ್ ಗೊತ್ತಿದೆ. ರೇಖಾತ್ಮಕ ಸಮೀಕರಣ ಇದ್ದಾಗ ನಕ್ಷೆ ಯಾವ ರೂಪದಲ್ಲಿ ಬರುತ್ತೆ? ಸರಳ ರೇಖೆಯಲ್ಲಿ ಬರುತ್ತೆ. ಹೌದಲ್ವಾ? ಇದನ್ನ ನಾವು ಹಾಕಿದೀವಿ ಕೂಡ. ಯಾವಾಗ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ? x+1 ಚರಾಕ್ಷರದ ಘಾತ 1 ಆಗಿದ್ರೆ ಅದು ರೇಖಾತ್ಮಕ ಸಮೀಕರಣ. ಇದನ್ನ ನಾವೇನಾದ್ರೂ ನಕ್ಷೆಯಲ್ಲಿ ಹಾಕಿದ್ರೆ ಅವಾಗ ನಮ್ಮ ನಕ್ಷೆ ಯಾವ ರೂಪದಲ್ಲಿ ಬರುತ್ತೆ? ಸರಳ ರೇಖೆಯ ರೂಪದಲ್ಲಿ ಬರುತ್ತೆ. ಹೌದಲ್ವಾ? ವರ್ಗ ರೇಖಾತ್ಮಕ ಸಮೀಕರಣ ಇದು ನಮ್ಗೆ ಗೊತ್ತಿದೆ ಆಲ್ರೆಡಿ. ಯಾಕಂತಂದ್ರೆ ಸಾಮಾನ್ಯ ರೂಪ, ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax+by = c. ಓಕೆ, ಇದು ax²+bx+c. ಇದು ವರ್ಗ ಸಮೀಕರಣ. ಇದು ಕೂಡ ನಮ್ಗೆ ಈಗಾಗಲೇ ಗೊತ್ತಿದೆ. ವರ್ಗ ಸಮೀಕರಣಕ್ಕೆ ನಕ್ಷೆ ಹೇಗ್ ಬರುತ್ತೆ? ವಲಯವನ್ನ ಉಂಟು ಮಾಡುತ್ತೆ. ವಲಯ ಅಂದ್ರೆ ಅಥವಾ ಪರವಲಯ ಯು ಆಕಾರದಲ್ಲಿ. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದೀವಿ ಅಲ್ವಾ? ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಬಂದ್ರೆ ಇವಾಗ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ ಎಲ್ಲವೂ ಕೂಡ ಇಂಟ್ರೊಡಕ್ಷನ್ ಪಾರ್ಟ್. ಇದು ನಮ್ಗೆ ಈಗಾಗಲೇ ಗೊತ್ತಿದೆ. ಜಸ್ಟ್ ಒಂದ್ಸತಿ ನಾವು ಅದನ್ನ ನೆನಪು ಮಾಡ್ಕೊಂಡ್ವಿ, ರಿವೈಸ್ ಮಾಡ್ಕೊಂಡ್ವಿ. ಈಗ 10th ಸ್ಟ್ಯಾಂಡರ್ಡ್ಗೆ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ 2 ಮುಖ್ಯವಾದ ಸೂತ್ರಗಳನ್ನ ನಾವು ತಿಳ್ಕೊತೀವಿ. ಒಂದು ದೂರ ಸೂತ್ರ, ಮತ್ತೊಂದು ಭಾಗ ಪ್ರಮಾಣ ಸೂತ್ರ. ನೆನ್ಪಿಟ್ಕೊಳ್ರಿ, ಭಾಗ ಪ್ರಮಾಣ ಸೂತ್ರ. ಓಕೆ, ಸೂತ್ರ ಎಕ್ಸ್ ಅಕ್ಷದ ಮೇಲೆ ಅಥವಾ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯ ಮೇಲಿನ 2 ಬಿಂದುಗಳ ನಡುವಿನ ದೂರ ಏನಾಗಿರುತ್ತೆ? x2 - x1. ಎಕ್ಸ್ ಅಕ್ಷಕ್ಕೆ ಸಮಾಂತರ ಅಂದ್ರೆ ಇಲ್ಲಿದೆ AC. ಈಗ ಫಾರ್ ಎಕ್ಸಾಂಪಲ್ ಇದು ನೋಡೋದ್ ಬೇಡ, ಹಂಗೆ ತಗೊಂಡ್ರೆ AB ಅಂತ ರೇಖೆ ಇದೆ. ಇದರ ನಿರ್ದೇಶಾಂಕ x1 ಅಂತ ತಗೊಳ್ಳೋಣ, ಇದು x2 ಅಂತ ತಗೊಳ್ಳೋಣ. ಹಾಗಿದ್ರೆ A ನಿಂದ B ಗಿರುವ ಡಿಸ್ಟೆನ್ಸ್ ಅನ್ನ ಕೇಳಿದ್ರೆ ಏನ್ ಮಾಡ್ತೀರಾ? ಅವಾಗ ನಾವೇನ್ ಹೇಳ್ತೀವಿ? x2 - x1 ಅಂತ ಹೇಳ್ತೀವಿ ಅಲ್ವಾ? ಹಾಗೆ y ಅಕ್ಷದ ಮೇಲೆ ಇದ್ರೆ y2 - y1. ಅದೇ ತರ ದೂರ ಸೂತ್ರ ಅಂದ್ರೆ x ಅಕ್ಷದ ಮೇಲೂ ಇಲ್ಲ, y ಅಕ್ಷದ ಮೇಲೂ ಇಲ್ಲ, ಅವೆರಡಕ್ಕೂ ಸಮಾಂತರ ಅಲ್ಲದ 2 ಬಿಂದುಗಳ ನಡುವಿನ ದೂರ ಅಂದ್ರೆ x ಅಕ್ಷಕ್ಕೂ ಸಮಾಂತರ ಅಲ್ಲ, y ಅಕ್ಷಕ್ಕೂ AC ಸಮಾಂತರ ಇದೆ, ಸಮಾಂತರ ಅಲ್ಲ. A to B ಅಂತ ಇದೆ ಅಲ್ಲ, ಇದು x ಅಕ್ಷಕ್ಕೂ ಸಮಾಂತರ ಇಲ್ಲ, y ಅಕ್ಷಕ್ಕೂ ಸಮಾಂತರ ಇಲ್ಲ. ಹಾಗೆ ಇದು x ಅಕ್ಷದ ಮೇಲೂ ಇಲ್ಲ, y ಅಕ್ಷದ ಮೇಲೂ ಇಲ್ಲ. ಆದ್ರೂ ಕೂಡ A ದಿಂದ B ಯವರೆಗಿನ B ಯ ನಡುವಿನ ದೂರವನ್ನ ಕಂಡುಹಿಡಿಬೇಕಿದ್ರೆ ನಾವೇನ್ ಮಾಡ್ತೀವಿ? ದೂರ ಸೂತ್ರವನ್ನ ಬಳಸ್ತೀವಿ. ದೂರ ಸೂತ್ರ ಏನ್ ಹೇಳತ್ತೆ? D = √x2 - x1 whole square plus y2 - y1 whole square ಅಂತ ಹೇಳತ್ತೆ. ಇದು ದೂರ ಸೂತ್ರ. ಹೇಗ್ ಬಂತು ಅಂತ ಒಂದ್ಸತಿ ನೋಡ್ಬೇಡ. ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗಿರುವ ದೂರ. ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗಿರುವ ದೂರ. ನೆನ್ಪಿಟ್ಕೊಳ್ರಿ ಇದನ್ನ. D = √x² + y. ದೂರ ಸೂತ್ರ ಹೇಗ್ ಬಂತು ಅಂತ ಒಂದ್ಸತಿ ನೋಡ್ಬಿಡೋಣ. ಒಂದೇ ನಿಮಿಷ.
ಈಗ ದೂರ ಸೂತ್ರ ಹೇಗ್ ಬಂತು ಅಂತ ನೋಡೋಣ. ಇಲ್ಲಿ ನಮ್ಗೊಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ. ಒಂದೇ ನಿಮಿಷ. ಇಲ್ಲಿ ನಮ್ಗೆ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ. ಪಿ ಕ್ಯೂ ಟಿ ಆರ್ ಎಸ್. ಏನಿದು? ಸಿಂಪಲ್ ಆಗಿ ಹೇಳಿದ್ರೆ ಇದು ಓ, ಇದು ಎಕ್ಸ್, ಎಕ್ಸ್ ಡ್ಯಾಶ್ ಎಕ್ಸ್ ಅಕ್ಷ, ಇದು ವೈ ಅಕ್ಷ, ರೈಟ್? ಇವಾಗ ನಾವು ಪಿ ಬಿಂದುವಿನಿಂದ ಕ್ಯೂ ಬಿಂದುವಿಗಿರುವ ಪಿ ಬಿಂದುವಿನಿಂದ ಕ್ಯೂ ಬಿಂದುವಿನ ನಡುವಿನ ದೂರವನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಇಷ್ಟೇ ನಮ್ ಪ್ರಾಬ್ಲಮ್. ನೆಕ್ಸ್ಟ್ ನಾವೇನ್ ಮಾಡೋಣ, ಇದನ್ನ ಸೇರಿಸೋಣ. ಸೇರಿಸಿದಾಗ ಏನಾಗುತ್ತೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಅಲ್ವಾ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗತ್ತೆ, ಲಂಬಕೋನ ತ್ರಿಭುಜ. ನೆಕ್ಸ್ಟ್ ಏನ್ ಮಾಡೋಣ, ಈ ಪಿ ಯನ್ನ ಕೆಳಗೆ ವೃದ್ಧಿಸೋಣ, ಒಂದ್ ಲೈನ್ ಹಾಕೋಣ, ಇದನ್ನ ಆರ್ ಅಂತ ಕರೆಯೋಣ. ನೆಕ್ಸ್ಟ್ ಇಲ್ಲೂ ಕೂಡ ಒಂದ್ ಲೈನ್ ಅನ್ನ ಹಾಕೋಣ, ಇದಕ್ಕೆ ಎಸ್ ಅಂತ ಕರೆಯೋಣ, ಇದನ್ನ ಟಿ ಅಂತ ಕರೆಯೋಣ. ಅರ್ಥ ಆಯ್ತಾ? ಪಿ ಕ್ಯೂ ನಮ್ಗೆ ಬೇಕಾಗಿರುವಂತಹ ದೂರ ಡಿ, ಡಿಸ್ಟೆನ್ಸ್, ಅದ್ರ ನಡುವಿನ ಡಿಸ್ಟೆನ್ಸ್ ಅನ್ನ ಡಿ ಅಂತ ಕರೆಯೋಣ. ಪಿ ಕ್ಯೂ ಟಿ ಲಂಬಕೋನ ತ್ರಿಭುಜ, ಟಿ ಯಲ್ಲಿ ಒಂದು ಲಂಬಕೋನ ಉಂಟಾಗಿದೆ. ಆರ್ ಮತ್ ಪಿ ಆರ್ ಮತ್ತು ಟಿ ಎಸ್ ಏನ್ ಮಾಡಿದ್ವಿ ನಾವು, ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಎಳೆದಿದ್ದೀವಿ. ಹಾಗಿದ್ರೆ ನಾವೇನ್ ಮಾಡೋಣ, ಪಿ ನ ನಿರ್ದೇಶಾಂಕಗಳನ್ನ ಬರ್ಕೊಡು. ಪಿ ನ ನಿರ್ದೇಶಾಂಕಗಳು ಏನಾಗಿರ್ಲಿ, ಪಿ ಎಕ್ಸ್ ಒನ್ ವೈ ಒನ್ ಆಗಿರಲಿ. ಓಕೆ, ಕ್ಯೂ ನ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಆಗಿರಲಿ. ಓಕೆ, ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಇವಾಗ, ಪಿ ಆರ್ ಮತ್ತೆ ಕ್ಯೂ ಎಸ್ ಅನ್ನ, ಕ್ಯೂ ಎಸ್ ಫುಲ್ ಲೈನ್ ಅನ್ನ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಎಳೆದಿದ್ದೀವಿ. ಪಿ ಆರ್ ಮತ್ತು ಕ್ಯೂ ಎಸ್ ಅನ್ನ ನಾವು ಎಕ್ಸ್ ಅಕ್ಷಕ್ಕೆ ಪರ್ಪೆಂಡಿಕ್ಯುಲರ್ ಟು, ಯಾವುದಕ್ಕೆ ನಾವು ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಎಳೆದಿದ್ದೀವಿ ಅಲ್ವಾ? ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಎಳೆದಿದ್ದೀವಿ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಇದ್ ಹೇಗ್ ಬರಿಬಹುದು, ಪಿ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಸ್, ಎಕ್ಸ್ ಅಕ್ಷ, ಹಾಗೆ ಕ್ಯೂ ಎಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಅಕ್ಷ, ಹೀಗೂ ನೀವು ಬರಿಬಹುದು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಇವಾಗ ಕರೆಕ್ಟ್ ಆಗಿ ನೋಡಿ, ಓದಿಂದ ಆರ್ ಇದೆ ಅಲ್ಲ, ಓದಿಂದ ಆರ್ ಅನ್ನ ನಾವೇನ್ ಮಾಡೋಣ, ಎಕ್ಸ್ ಒನ್ ಅಂತ ಕರೆಯೋಣ. ಓದಿಂದ ಆರಿಗೆ ಎಕ್ಸ್ ಒನ್ ಅಂತ ಕರೆಯೋಣ. ಓಕೆ, ಹಾಗೆ ಓ ಟು ಎಸ್ ಇದೆ ಅಲ್ಲ, ಓದಿಂದ ಎಸ್ ಗೆ ನಾವು ಎಕ್ಸ್ ಟು ಅಂತ ಕರೆಯೋಣ. ಕರೆಕ್ಟ್ ಆಗಿ ನೋಡಿ, ಓದಿಂದ ಆರ್ಗೆ ಎಕ್ಸ್ ಒನ್ ಅಂತ ಕರೆಯೋಣ, ಓದಿಂದ ಎಸ್ ಗೆ ಎಕ್ಸ್ ಟು ಅಂತ ಕರೆಯೋಣ. ಹಾಗಿದ್ರೆ ಆರ್ ಎಸ್ ಏನಾಗಿರುತ್ತೆ, ಆರ್ ಎಸ್ ಅನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀರಾ? ಆರ್ ಎಸ್ ಅನ್ನ ನಾವ್ ಹೇಗ್ ಫೈಂಡ್ ಔಟ್ ಮಾಡ್ತೀವಿ, ಓ ಎಸ್ ಮೈನಸ್ ಓ ಆರ್, ಹೌದಲ್ವಾ? ಓ ಎಸ್ ಅಂದ್ರೆ ಆರ್ ಎಸ್ ಮಾತ್ರ ಬೇಕು, ಹಾಗಾಗಿ ಓ ಎಸ್ ಮೈನಸ್ ಓ ಆರ್ ಮಾಡಿದ್ರೆ ನಮ್ಗೆ ಆರ್ ಎಸ್ ಸಿಗತ್ತೆ. ಓ ಎಸ್ ಮೈನಸ್ ಓ ಆರ್, ಓ ಎಸ್ ಅಂದ್ರೆ ಎಕ್ಸ್ ಟು ಅಂತ ತಗೊಂಡಿದೀವಿ, ಓ ಆರ್ ಅಂದ್ರೆ ಎಕ್ಸ್ ಒನ್ ಅಂತ ತಗೊಂಡಿದೀವಿ, ಹಾಗಾಗಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಯ್ತು. ನೆಕ್ಸ್ಟ್ ಈ ಆರ್ ಎಸ್ ಏನಿದೆ, ಇದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಯ್ತಲ್ವಾ? ಇದು ನಿಮ್ಗೆ ಹೇಗ್ ಕಾಣಿಸ್ತಾ ಇದೆ, ಆಯತದ ತರ ಕಾಣಿಸ್ತಾ ಇದೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರತ್ತೆ. ಆರ್ ಎಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆದ್ರೆ ಪಿ ಟಿ ಕೂಡ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಗಿರತ್ತೆ, ಹೌದಲ್ವಾ? ಯಾಕಂದ್ರೆ ಇದು ಆಯತ, ಹಾಗಾಗಿ ಪಿ ಟಿ ಕೂಡ ಏನಾಗಿರತ್ತೆ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಗಿರುತ್ತೆ. ಹಾಗೇನೆ ನಾವೇನ್ ಮಾಡೋಣ, ಪಿ ಆರ್ ಅನ್ನ ಫೈಂಡ್ ಔಟ್ ಮಾಡೋಣ. ಈ ಪಿ ಆರ್ ಅನ್ನ ನಾವು ವೈ ಒನ್ ಅಂತ ಕರೆದ್ರೆ, ಕರೆಕ್ಟ್ ಆಗಿ ನೋಡಿ, ಪಿ ಆರ್ ವೈ ಒನ್ ಆದ್ರೆ ಟಿ ಎಸ್ ಕೂಡ ವೈ ಒನ್ ಆಗಿರತ್ತೆ. ಯಾಕೆ ಅಂದ್ರೆ ಇದು ಆಯತ, ಅಭಿಮುಖ ಬಾಹು ಸಮ ಅಂತ ಹೇಳಿದೀವಿ. ಪಿ ಆರ್ ವೈ ಒನ್ ಆದ್ರೆ ಟಿ ಎಸ್ ಕೂಡ ವೈ ಒನ್ ಆಗಿರತ್ತೆ. ನೆಕ್ಸ್ಟ್ ಓ ಟು ಎಸ್ ಅನ್ನ ನಾವೇನ್ ಮಾಡೋಣ, ವೈ ಟು ಅಂತ ಕರೆಯೋಣ. ಓ ಟು ಎಸ್ ಫುಲ್ ಲೈನ್ ಅನ್ನ ವೈ ಟು ಅಂತ ಕರೆದ್ರೆ ಕ್ಯೂ ಟಿ ಏನಾಗಿರುತ್ತೆ, ಎಸ್ ಕ್ಯೂ ಟಿ ಏನಾಗಿರುತ್ತೆ, ಕ್ಯೂ ಟಿ ಅನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ, ಕ್ಯೂ ಎಸ್ ಮೈನಸ್ ಟಿ ಎಸ್ ಅಲ್ವಾ? ಕ್ಯೂ ಎಸ್ ಮೈನಸ್ ಟಿ ಎಸ್.
ಓಕೆ, ಕ್ಯೂ ಎಸ್ ಮೈನಸ್ ಟಿ ಎಸ್. ಕ್ಯೂ ಎಸ್ ಅಂದ್ರೆ y2 ಇದೆ, ಟಿ ಎಸ್ ಅಂದ್ರೆ y1 ಇದೆ. ಓಕೆ, ಹಾಗಾದ್ರೆ ಕ್ಯೂ ಟಿ ಏನಾಯ್ತು ಇವಾಗ y2 ಮೈನಸ್ y1. ನೆಕ್ಸ್ಟ್, ಈಗ ಇದು ಲಂಬಕೋನ ತ್ರಿಭುಜ ಅಲ್ವಾ? ಲಂಬಕೋನ ತ್ರಿಭುಜದಲ್ಲಿ ನಮ್ಗೆ ಇದು y2 ಮೈನಸ್ y1 ಆಯ್ತು. ಹಾಗಾದ್ರೆ ಇದು ನಮ್ಗೆ ವಿಕರ್ಣ ಆಗತ್ತೆ, ರೈಟ್? ಲಂಬಕೋನಕ್ಕೆ ಎದುರಿಗಿರುವ ಬಾಹು ವಿಕರ್ಣ. ಪಿ ಟಿ ಯ ಬೆಲೆ x2 ಮೈನಸ್ x1, ಕ್ಯೂ ಟಿ ಯ ನಿರ್ದೇಶಾಂಕ y2 ಮೈನಸ್ y1. ನಮ್ಗೆ ಪಿ ಕ್ಯೂ ಗೊತ್ತಿಲ್ಲ. ಪಿ ಕ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಿದ್ರೆ ನಾವೇನ್ ಯೂಸ್ ಮಾಡ್ತೀವಿ? ಇದು ಲಂಬಕೋನ ತ್ರಿಭುಜ, ಹಾಗಾಗಿ ನಮ್ಗೆ ಏನ್ ನೆನಪಾಗತ್ತೆ? ಪೈಥಾಗೋರಸ್ ಥಿಯರಂ ನೆನಪಾಗತ್ತೆ ಅಲ್ವಾ? ಸೊ ತ್ರಿಭುಜ ಪಿ ಕ್ಯೂ ಟಿ ನಲ್ಲಿ ಕೋನ ಟಿ ಎಷ್ಟಿದೆ? 90 ಡಿಗ್ರಿ ಇದೆ. ಹಾಗಾಗಿ ನಾವಿಲ್ಲಿ ಪೈಥಾಗೋರಸ್ ಪ್ರಮೇಯವನ್ನ ಅಪ್ಲೈ ಮಾಡೋಣ. ಸೊ ಬರ್ಕೊಳ್ರಿ ಇದನ್ನ. ಪೈಥಾಗೋರಸ್ ನ ಪ್ರಮೇಯದ ಪ್ರಕಾರ ಏನಾಗತ್ತೆ? ನಮ್ಗೆ ಗೊತ್ತಿದೆ, ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ವಿಕರ್ಣ ಅಂತಂದ್ರೆ ಪಿ ಕ್ಯೂ ಸ್ಕ್ವೇರ್ ಇದೆ, ಹಾಗೆ ಉಳಿದೆರಡು ಬಾಹುಗಳು ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್ ಅಲ್ವಾ? ಕ್ಯೂ ಟಿ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ನಮ್ಗೆ ಬೇಕಾಗಿದೆ. ಪಿ ಕ್ಯೂ ಅನ್ನ ನಾವೇನಂತ ಕರೆಯೋಣ? ಇಲ್ಲಿ ನಾನು ಹೇಳಿದ್ದೀನಿ ಡಿ ಅಂತ. ಇದನ್ನ ನಾವೇನಂತ ತಗೊಳ್ಳೋಣ? ಡಿ ಅಂತ ಕರೆಯೋಣ. ಬೇಕಿದ್ರೆ ನೀವು ಬರ್ಕೋಬಹುದು, ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ. ಓಕೆ, ಇದನ್ನ ಡಿ ಅಂತ ಬರೆಯೋಣ. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟಿ ಏನಾಗುತ್ತೆ ಮಕ್ಕಳೇ? y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಏನಾಗುತ್ತೆ ನೋಡಿ, ಇಲ್ಲಿ ಕ್ಯೂ ಟಿ ಏನೇ ಸಾರಿ ಪಿ ಟಿ ಅನ್ನ x2 ಮೈನಸ್ x1 ಅಲ್ಲ, ಸಾರಿ, ಇದು x2 ಮೈನಸ್ x1. ಪಿ ಟಿ ಅಂದ್ರೆ ಏನಿದೆ? x2 ಮೈನಸ್ x1 ಇದೆ ಅಲ್ವಾ? ಸೊ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಅಂದ್ರೆ y2 ಮೈನಸ್ y1 ಹೋಲ್ ಸ್ಕ್ವೇರ್, ರೈಟ್? ಈಗ ನಾವೇನ್ ಮಾಡೋಣ? ಇದು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ದೆನ್ ವಾಟ್ ಈಸ್ ಡಿ? ಡಿ ಅಂತಂದ್ರೆ ಏನ್ ಮಾಡ್ತೀರಾ? ಸ್ಕ್ವೇರ್ ರೂಟ್ ಹಾಕ್ತೀರಾ ಅಲ್ವಾ? ಡಿ ಇಸ್ ಈಕ್ವಲ್ ಟು square root of x2 minus x1 whole square plus y2 minus y1 whole square. ಇದನ್ನ ನಾವೇನಂತ ಹೇಳ್ತೀವಿ? ದೂರ ಸೂತ್ರ ಅಂತ ಹೇಳ್ತೀವಿ. ದೂರ ಸೂತ್ರವನ್ನ ಕಂಡು ಹಿಡಿಬೇಕಿದ್ರೆ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನೆನ್ಪಿಟ್ಕೊಳ್ರಿ ಇದನ್ನ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ಟಾಪಿಕ್ ಇಷ್ಟು ಇಂಟ್ರೆಸ್ಟ್ ಇದೆ ಅಲ್ಲ, ನನ್ಕಿಂತ ಮುಂಚೆ ನೀವು ಮಾಡ್ತೀರಾ. ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ, ಹೋದ ವರ್ಷ ಕೂಡ ಮಕ್ಕಳು ಹೇಗ್ ಮಾಡ್ತಿದ್ರಂದ್ರೆ, ನಾನ್ ಜಸ್ಟ್ ಪ್ರಾಬ್ಲಮ್ ಹಾಕಿದ್ರೆ ನೆಕ್ಸ್ಟ್ ಮೂಮೆಂಟೇ ಅವ್ರ ಆನ್ಸರ್ ಹೇಳ್ತಾ ಇದ್ರು. ಮ್ಯಾಮ್ ಈ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಈಸಿ ಇದೆ, ಏನಿಲ್ಲ, ಜಸ್ಟ್ ನಾವು ಎಲ್ಲಾ ಕಡೆ ದೂರ ಸೂತ್ರವನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಎಲ್ಲಿ ನಾವು ದೂರವನ್ನ ಕಂಡುಹಿಡಿಬೇಕು ಅಲ್ಲಿ ದೂರ ಸೂತ್ರವನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಹೇಗ್ ಮಾಡೋದು? ಒಂದು ಉದಾಹರಣೆಯನ್ನ ನೋಡೋಣ. ಒಂದೇ ನಿಮಿಷ. ಎಸ್, ಇದನ್ನ ಬಿಡ್ಸೋಣ, ಆಮೇಲೆ ಅದನ್ನ ಬಿಡ್ಸೋಣ, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ತರಹ ನಮ್ಗೆ ಪ್ರಶ್ನೆ ಕೇಳ್ತಾರೆ. ಏನ್ ಕೊಟ್ಟಿದ್ದಾರೆ? 2 ಬಿಂದುವಿನ ನಿರ್ದೇಶಾಂಕಗಳನ್ನ ಅವ್ರು ಕೊಟ್ಟಿದ್ದಾರೆ. ಓಕೆ, 2, 3, 4, 1. ನಾವ್ ಏನ್ ಮಾಡೋಣ? ಪರಿಹಾರ ಕರೆಕ್ಟ್ ಆಗಿ ನೋಡಿ. ಒಂದ್ ಲೆಕ್ಕ ನೋಡಿದ್ರೆ ನೆಕ್ಸ್ಟ್ ಲೆಕ್ಕ ನೀವೇ ಮಾಡ್ತೀರಾ, ಈಸಿ ಇದೆ. ಪರಿಹಾರ. ಓಕೆ, ಏನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ, ನಮ್ಗೇನ್ ಗೊತ್ತಿದೆ? ಎ, ಇದನ್ನ ಎ ನ ಬಿಂದು ಅಂತ ಕರೆಯೋಣ. ಎ ಬಿಂದುವಿನ ನಿರ್ದೇಶಾಂಕಗಳು 2, 3, ಬಿ ಬಿಂದುವಿನ ನಿರ್ದೇಶಾಂಕಗಳು 4, 1 ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಸಿಂಪಲ್. ನೆಕ್ಸ್ಟ್ ಏನ್ ಕೇಳಿದರೆ? ದೂರವನ್ನ ಕೇಳಿದರೆ. ದೂರ ಕೇಳಿದಾಗ ದೂರ ಸೂತ್ರ ಹಾಕೋಣ. ಏನಂತ? ಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ರೈಟ್? ಇದು ದೂರ ಸೂತ್ರ. 10 ಸರ್ತಿ
ಇದನ್ನ ಬರ್ದು ಪ್ರಾಕ್ಟೀಸ್ ಮಾಡಿ, ಈಸಿ ಇದೆ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಮಿಸ್ ಯಾವ್ದು ಇಲ್ಲಿ x2 ಅಂದ್ರೆ ಯಾವುದು, x1 ಅಂದ್ರೆ ಯಾವುದು, y2 ಅಂದ್ರೆ ಯಾವುದು, y1 ಅಂದ್ರೆ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಎನ ನಿರ್ದೇಶಾಂಕಗಳನ್ನ x1 y1 ಅಂತ ತಗೊಳ್ಳೋಣ, ಬಿ ನ ನಿರ್ದೇಶಾಂಕಗಳನ್ನ x2 y2 ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ, ಇದು x1, ಇದು y1, ಇದು x2, ಇದು y. ಇವಾಗ ಈಸಿ ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ, ಬೆಲೆಗಳನ್ನ ಸೂತ್ರದಲ್ಲಿ ಹಾಕೋಣ. x2 ನ ಬೆಲೆ ಏನಿದೆ ಮಕ್ಕಳೇ, 4 ಇದೆ. x1 ನ ಬೆಲೆ 2 ಇದೆ. ಪ್ಲಸ್ y2 ನ ಬೆಲೆ ಏನಿದೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ y2 ಅಂದ್ರೆ 1 ಅಲ್ಲ, 1 ಮೈನಸ್ y1 ಅಂದ್ರೆ 3. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. x1 ಅಂದ್ರೆ x1 ಬೆಲೆನೇ ತಗೋಬೇಕು, x2 ಅಂದ್ರೆ x2 ನೇ ತಗೋಬೇಕು. x1 ಜಾಗದಲ್ಲಿ x2 ಹಾಕ್ಬಾರ್ದು, x2 ಜಾಗದಲ್ಲಿ x1 ಹಾಕ್ಬಾರ್ದು. ಹಾಕಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಆನ್ಸರ್ ಅದೇ ಬರುತ್ತೆ. ಯಾಕೆ, ಇಲ್ಲಿ ಸ್ಕ್ವೇರ್ ಇದೆ. ಓಕೆ, ಬಟ್ ನಿಮಗ್ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು, ಇದು x1 y1, ಇದು x2 y2 ಅಂತ. ನೆಕ್ಸ್ಟ್ 4 ಮೈನಸ್ 2ರ ವರ್ಗ ಅಂದ್ರೆ 2ರ ವರ್ಗ. 4ರಲ್ಲಿ 2ನ್ನ ಕಳಿತೀರಾ, 2 ಬಂತು, 2ರ ವರ್ಗ. ಪ್ಲಸ್ 1ರಲ್ಲಿ 3ನ್ನ ಕಳಿಬೇಕು, ಅಂದ್ರೆ 3ರಲ್ಲಿ 1ನ್ನ ಕಳಿಬೇಕು. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ 3ರಲ್ಲಿ 1ನ್ನ ಕಳೆದ್ರೆ 2 ಬರುತ್ತೆ, ಮೈನಸ್ 2ರ ವರ್ಗ. 2ರ ವರ್ಗ ಅಂದ್ರೆ 4, ಮೈನಸ್ 2ರ ವರ್ಗ ಅಂದ್ರೆ 4. 4 ಪ್ಲಸ್ 4ನ್ನ ಕೂಡಿಸ್ತೀರಾ, ಎಷ್ಟು ಬರುತ್ತೆ ಮಕ್ಕಳೇ? 4 ಪ್ಲಸ್ 4 ಮಾಡಿದ್ರೆ 8 ಬಂತು. 8ನ್ನ ನೀವು ಹೀಗೂ ಬರೀಬಹುದು, ಅಥವಾ ಇನ್ನೂ ಸಿಂಪ್ಲಿಫೈ ಮಾಡೋದಾದ್ರೆ 4 2 8 ಅಲ್ಲ. ಯಾಕೆ 4ನ್ನ ತಗೊಂಡೆ? 4 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಹೌದಾ, ಪೂರ್ಣ ವರ್ಗ ಸಂಖ್ಯೆ. ಇದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ 2 ಬರುತ್ತೆ, 2 ರೂಟ್ 2 ರೂಟ್ 2, ಹೌದಾ? ಹಾಗಾದ್ರೆ ದೂರ ಎಷ್ಟಾಯ್ತು? 2 ರೂಟ್ 2. ಇದನ್ನ ಮೂಲಮಾನಗಳು ಅಂತ ಹೇಳೋಣ, ಯೂನಿಟ್ ಮೂಲಮಾನಗಳು. ಓಕೆ, ಸೊ ಬರ್ಕೊಳ್ರಿ ಇದನ್ನ. 1 ನಿಮಿಷ ವೇಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಮಾಡೋಣ. ಹಾಗಿದ್ರೆ ನೆಕ್ಸ್ಟ್ ಲೆಕ್ಕ ಮಾಡೋಣ. -5 7 -1 3. ಇದನ್ನ ಟ್ರೈ ಮಾಡಿ ನೋಡೋಣ ನೀವು. ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ನೆಕ್ಸ್ಟ್ ಏನ್ ಮಾಡೋದು, ಸೂತ್ರದಲ್ಲಿ ಹಾಕಿ, ರೈಟ್? ಇದನ್ನ ನೀವು ಟ್ರೈ ಮಾಡಿ, ಈಸಿ ಇದೆ. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್. ಇದನ್ನ ನಾನ್ ಮಾಡ್ತೀನಿ. ಎ ಬಿ ಮೈನಸ್ ಎ ಮೈನಸ್ ಬಿ, ಇದನ್ನೇ ಅಂತ ಕನ್ಸಿಡರ್ ಮಾಡೋಣ. ಎ ಬಿ ಇದನ್ನ ಬರೆದ್ರು ನಡೆಯುತ್ತೆ, ಹಾಗೆ ಬರ್ಕೊಂಡ್ರು ಕೂಡ ನಡೆಯುತ್ತೆ. ಬಿ ಮೈನಸ್ ಎ ಮೈನಸ್ ಬಿ, ಇದನ್ನ x1 y1 ಅಂತ ತಗೊಳ್ಳೋಣ, ಇದು x2 y2 ಅಂತ ತಗೊಳ್ಳೋಣ. ಸೂತ್ರ ಏನಿದೆ? b is equal to square root of x2 minus x1 whole square plus y2 minus y1 whole square. ಇದು ನಮ್ಮ ಸೂತ್ರ ಅಲ್ಲ. x2 ಮಕ್ಕಳೇ, x2 ಅಂದ್ರೆ ಏನಿದೆ ಇಲ್ಲಿ? ಮೈನಸ್ ಎ ಅಂತ ಇದೆ ಅಲ್ವಾ? ಮೈನಸ್ ಎ ಮೈನಸ್ ಹೇಗಿದೆ ಸೂತ್ರದಲ್ಲಿ ಹಾಗೆ ಬರ್ಕೊಡ್ರಿ, ಆ ಮೈನಸ್ ಅನ್ನ ಏನು ಚೇಂಜ್ ಮಾಡ್ಬೇಡ್ರಿ. ನೆಕ್ಸ್ಟ್ x1 ಎಷ್ಟಿದೆ? ಎ ಇದೆ, ರೈಟ್? ಎ ಹೋಲ್ ಸ್ಕ್ವೇರ್ ಪ್ಲಸ್ y2 ನ ಬೆಲೆ ಮೈನಸ್ ಬಿ ಅಂತ ಇದೆ, ಇಲ್ಲಿ ಮೈನಸ್ ಇದೆ. y1 ನ ಬೆಲೆ ಬಿ ಅಂತ ಇದೆ. ಏನ್ ಬಂತು? ಮೈನಸ್ ಎ ಮೈನಸ್ ಎ ಅಂದ್ರೆ ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು ಅಲ್ವಾ? ಆದ್ರೆ ಚಿಹ್ನೆ ಯಾವ್ದು ಹಾಕ್ತಿವಿ? -2a ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಬಿ ಅಂದ್ರೆ -2b ಹೋಲ್ ಸ್ಕ್ವೇರ್. ನೆಕ್ಸ್ಟ್ -2a ಹೋಲ್ ಸ್ಕ್ವೇರ್ ಅಂದ್ರೆ -2 ಇಂಟು -2 +2 ಆಗುತ್ತೆ. ಸೊ 2 ಸ್ಕ್ವೇರ್ ಅಂತಂದ್ರೆ ಅದು 4a ಸ್ಕ್ವೇರ್ ಆಗತ್ತೆ. ಇದು -2 ಸ್ಕ್ವೇರ್ ಅಂದ್ರೆ 4b ಸ್ಕ್ವೇರ್ ಆಗುತ್ತೆ, ಹೌದಲ್ವಾ? ಈಗ ನಾವೇನ್ ಮಾಡೋಣ, ಇಲ್ಲಿ 4 ಕಾಮನ್ ಇದೆ, 4 ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಹೌದಾ? 4ನ್ನ ಹೊರಗೆ ತೆಗೆದು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಮ್ಗೆ ಉಳಿಯತ್ತೆ. ನೆಕ್ಸ್ಟ್ ಏನ್ ಮಾಡೋಣ, 4 ಪೂರ್ಣ ವರ್ಗ ಸಂಖ್ಯೆ ಅಲ್ಲ, 4ನ್ನ ರೂಟ್ ಇಂದ ಹೊರಗೆ ತೆಗೆದ್ರೆ 2 ಬರುತ್ತೆ.
ಇಲ್ಲಿ ಏನ್ ಉಳಿತು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೂಲಮಾನಗಳು. ಯೂನಿಟ್ ಏನ್ ಬೇಕಿದ್ರೂ ಆಗಿರ್ಬೋದು ಇಲ್ಲಿ, ಅದಕ್ಕೆ ನಾವು ಮೂಲಮಾನಗಳು ಅಂತ ಹೇಳ್ತೀವಿ. ಈಸಿ ಇದೆ ಅಲ್ಲ? ಇನ್ನೊಂದ್ಸತಿ ಬೇಕಿದ್ರೆ ಹೇಳ್ತೀನಿ. ಇಲ್ಲಿ ನಮ್ಗೆ x1 y1 x2 y2 ಯಾವುದು ಅಂತ ಗೊತ್ತಾದ್ರೆ ಮುಗೀತು, ಅದನ್ನ ಸೂತ್ರದಲ್ಲಿ ಹಾಕಿ ಅಷ್ಟೇ. ಇದನ್ನ ನೀವು ಟ್ರೈ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಅದಕ್ಕೆ ಇದನ್ನ ಹೋಮ್ ವರ್ಕ್ ಕೊಟ್ಟಿದ್ದು. ಈಸಿ ಇದೆ, ಇದಕ್ಕಿಂತ ಇದು ಈಸಿ ಇದೆ. ನೆಕ್ಸ್ಟ್ ಇದನ್ನ ನಾವು ಬಿಡಿಸೋಣ. ಏನಿದೆ ಅಲ್ಲಿ ಎರಡೇ ನಿರ್ದೇಶಾಂಕಗಳನ್ನ ಕೊಟ್ಟಿದ್ರು, ಇಲ್ಲಿ 4 ಇದೆ. 1 7 4 2 -1 -4 -4 4. ಓಕೆ, ಸೊ ಮಕ್ಕಳೇ ನೆನ್ಪಿಟ್ಕೊಳ್ರಿ, ಈ ಒಂದು ಟಾಪಿಕ್ ಇಂದ ನಮ್ಗೆ 1 ಅಂಕದಲ್ಲೂ ಬರುತ್ತೆ, 2 ಅಂಕದಲ್ಲೂ ಪ್ರಶ್ನೆಗಳು ಬರ್ತವೆ, 3 4 ಅಂಕಗಳವರೆಗೂ ಪ್ರಶ್ನೆಗಳು ಬರ್ತವೆ ಇದೇ ಟಾಪಿಕ್ ಇಂದ. ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಈಸಿ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಇದು. ಏನಂತ ಕೊಟ್ಟಿದ್ದಾರೆ? ಈ ಬಿಂದುಗಳು ಚೌಕದ ಶೃಂಗಗಳು ಅಂತ ತೋರಿಸ್ರಿ ಅಂತ ಹೇಳಿದ್ದಾರೆ. ಚೌಕದ ಶೃಂಗಗಳು ಅಂತ ನಾವ್ ಯಾವಾಗ ಹೇಳ್ತೀವಿ? ಚೌಕ ಯಾವಾಗ ಆಗತ್ತೆ? ಯಾವಾಗ ಚೌಕದ ಲಕ್ಷಣಗಳೇನಾಗಿರತ್ತೆ? ಇದು ಒಂದು ಚತುರ್ಭುಜ, ಯಾಕೆ 4 ಬಾಹುಗಳನ್ನ ಹೊಂದಿರತ್ತೆ. ಚೌಕದಲ್ಲಿ ಏನಾಗಿರತ್ತೆ? 4 ಬಾಹುಗಳು ಸಮ, ಹಾಗೆ ಕರ್ಣಗಳು ಕೂಡ ಸಮವಾಗಿರತ್ತೆ. ಆವಾಗ ಮಾತ್ರ ನಾವೇನಂತ ಹೇಳ್ಬೋದು? ಚೌಕ ಅಂತ ಹೇಳ್ಬೋದು ಅಲ್ಲ? ಓಕೆ, ಹಾಗಿದ್ರೆ ಇಲ್ಲಿ ನಾವೇನನ್ನ ನೋಡ್ಬೇಕಂತಂದ್ರೆ 1 7 4 2 -1 -1 4 -4 4 ಈ ನಿರ್ದೇಶಾಂಕಗಳನ್ನ ಗ್ರಾಫ್ ನಲ್ಲಿ ಹಾಕಿದ್ರೆ, ಯಾರು ನಿಮ್ಗೆ ಗ್ರಾಫ್ ಹಾಕೋದಕ್ಕೆ ಕೇಳಲ್ಲ, ಬಟ್ ನಿಮ್ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ. ಗ್ರಾಫ್ ನಲ್ಲಿ ಹಾಕಿದ್ರೆ ಈ ತರಹದ ಗ್ರಾಫ್ ನಿಮ್ಗೆ ಸಿಗತ್ತೆ. 1 7 1 7 ಅಂದ್ರೆ ಎಕ್ಸ್ ಅಕ್ಷದಲ್ಲಿ 1, y ಅಕ್ಷದಲ್ಲಿ 7 ಇಲ್ಲಿ ಗುರುತಿಸ್ತೀರಾ. ಎಕ್ಸ್ ಅಕ್ಷದಲ್ಲಿ 4, y ಅಕ್ಷದಲ್ಲಿ 2 ಅಂತಂದ್ರೆ ನಿಮ್ಗೆ ಇಲ್ಲಿ ಸಿಗತ್ತೆ. ಓಕೆ, ಹಾಗೆ -1 -1 ಅಂದ್ರೆ 2 ಮೈನಸ್ ಅಂದ್ರೆ ಇಲ್ಲಿ ಬರುತ್ತೆ, -4 4 ಅಂದ್ರೆ ಇಲ್ಲಿ ಬರುತ್ತೆ. ಸೇರಿಸಿದ್ರೆ ಒಂದು ಚೌಕ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡೋಣ? ABCD ಅಂತ ಕರೆದಿದೀವಿ. ಸೊ ಹಾಗಾಗಿ ಒಂದೇ ನಿಮಿಷ, ಇದನ್ನ ಎ ಅಂತ ಕರೆಯೋಣ. ಎ ನ ನಿರ್ದೇಶಾಂಕಗಳು 1 7, ಬಿ ನ ನಿರ್ದೇಶಾಂಕಗಳು 4 2, ಸಿ ನ ನಿರ್ದೇಶಾಂಕಗಳು -1 -1, ಹಾಗೆ ಡಿ ನ ನಿರ್ದೇಶಾಂಕಗಳು -4 4. ಇಷ್ಟ ಅರ್ಥ ಆಯ್ತಾ? ಈಗ ನಾವೇನ್ ಮಾಡೋಣ? ಎಲ್ಲಾ ಸೈಡ್ಸ್, ಪ್ರತಿ ಬಾಹು ಅಂದ್ರೆ ಪ್ರತಿ ಬಾಹುವಿನ ಅಳತೆಯನ್ನ ಕಂಡುಹಿಡಿಬೇಕು. 4 ಬಾಹುವಿನ ಅಳತೆಗಳು ಸಮವಾಗಿ ಬಂತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೇಕು. ಆವಾಗ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಅದು ಚೌಕ ಹೌದಾ ಇಲ್ವಾ ಅಂತ. ರೈಟ್? ಏನ್ ಮಾಡೋಣ? ಫಸ್ಟ್ AB ಅನ್ನ ನೋಡೋಣ. ನಿಮ್ಗೆ ಈ ಗ್ರಾಫ್ ಅನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. AB ಡಿಸ್ಟೆನ್ಸ್ ಎಲ್ಲಿ ಹೋಯ್ತಿದ್ದು? ಒಂದೇ ನಿಮಿಷ. AB ಯ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ BC ಮಾಡೋಣ, ನೆಕ್ಸ್ಟ್ CD ಮಾಡೋಣ, ಆಮೇಲೆ AC ಮಾಡೋಣ. ಮೊದ್ಲೇನ್ ಮಾಡ್ಬಿಡೋಣ? ಸೂತ್ರ ಬರ್ಕೊಂಡ್ಬಿಡೋಣ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈಗ AB ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. AB ಈಸ್ ಈಕ್ವಲ್ ಟು, ಮಕ್ಕಳೇ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ, ಎ ದಿಂದ ಬಿ ವರೆಗೂ ನಾವು ನೋಡ್ತಾ ಇದ್ರೆ ಎ ದಿಂದ ಸ್ಟಾರ್ಟ್ ಮಾಡ್ತೀರಾ, ಬಿ ಗೆ ಎಂಡ್ ಮಾಡ್ತೀವಿ. ಇಲ್ಲಿ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗತ್ತೆ ಎ ದಿಂದ ಬಿ ವರೆಗೂ. ಅಂದ್ರೆ ಇದನ್ನ ನಾವೇನಂತ ಹೇಳೋಣ? ಎ ನ ನಿರ್ದೇಶಾಂಕಗಳನ್ನ x1 y1 ಅಂತ ಹೇಳೋಣ, ಇದನ್ನ x2 y2 ಅಂತ ಹೇಳೋಣ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅದು x1 y1, ಎಲ್ಲಿಗೆ ಎಂಡ್ ಮಾಡ್ತೀರಾ ಅದು x2 y2. ಓಕೆ, ಈಗ x2 ಅಂದ್ರೆ ಎಷ್ಟಿದೆ? 4 ಇದೆ, x1 ಅಂದ್ರೆ 1 ಇದೆ, ಪ್ಲಸ್ y2 ಅಂದ್ರೆ 2 ಇದೆ, y1 ಅಂತಂದ್ರೆ 7 ಇದೆ. ಹೌದಲ್ವಾ? ರೂಟ್ ಆಫ್ 4ರಲ್ಲಿ 1 ಕಳೆದ್ರೆ -3 ವರ್ಗ, ಹಾಗೆ 2ರಲ್ಲಿ 7 ಕಳೆದ್ರೆ ಇದು -5 ವರ್ಗ. -3 ವರ್ಗ ಅಂದ್ರೆ 9 ಪ್ಲಸ್ 25. 9 ಪ್ಲಸ್ 25 ಅಂದ್ರೆ ಅದೇನಾಗಿರುತ್ತೆ? 34. ಅಂದ್ರೆ ಇದು ಸ್ಕ್ವೇರ್ ರೂಟ್ ಆಫ್ 34 ಆಗತ್ತೆ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 34.
ನೆಕ್ಸ್ಟ್ ಇದು ಎ ಬಿ ಯ ಬೆಲೆ ನೆನ್ಪಿಟ್ಕೊಳ್ರಿ ಇದನ್ನ. ನೆಕ್ಸ್ಟ್ ಏನ್ ಮಾಡೋಣ, ಬಿ ಸಿ ಚೆಕ್ ಮಾಡೋಣ ಏನ್ ಬರುತ್ತೆ ಅಂತ. ಇವಾಗ ನಾನು ಬಿ ದಿಂದ ಸಿ ಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ಬಿ x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಓಕೆ, ಇವಾಗ x2 ಮೈನಸ್ x1 ಅಲ್ಲ, x2 ಅಂತಂದ್ರೆ ಎಷ್ಟಿದೆ ಮಕ್ಕಳೇ, ಬಿ ಟು ಸಿ, ಸಿ x2 y2 ಅಲ್ಲ, -1 ಮೈನಸ್ x1 ಎಷ್ಟಿದೆ, 4 ಇದೆ, ಹೋಲ್ ಸ್ಕ್ವೇರ್, ಪ್ಲಸ್ y2 ಎಷ್ಟಿದೆ ಮಕ್ಕಳೇ, -1 -2 ಹೋಲ್ ಸ್ಕ್ವೇರ್. ಯಾಕೆ, y1 -2 ಇದೆ, ಸಾರಿ y1 2 ಇದೆ, ಸೂತ್ರದಲ್ಲಿ ಮೈನಸ್ ಇರೋದ್ರಿಂದ -2 ಹೋಲ್ ಸ್ಕ್ವೇರ್. ಇದು -5ರ ವರ್ಗ, ಇದು -3ರ ವರ್ಗ. ಹಾಗಿದ್ರೆ ಎಷ್ಟಾಯ್ತಿದು, 5ರ ವರ್ಗ 25, 3ರ ವರ್ಗ 9, 25 + 9 ಮಾಡಿದ್ರೆ √34 ಬಂತು. ಇದು ಕೂಡ ನಮ್ಗೆ √34 ಅಂತಾನೆ ಬಂತು. ಇವಾಗ ನಾವೇನ್ ಮಾಡೋಣ, ಬಿ ಸಿ ಚೆಕ್ ಆಯ್ತಾ, ಸಿ ಡಿ ಮಾಡೋಣ. ಸಿ ಡಿ ಏನ್ ಬರುತ್ತೆ, ಸಿ ಟು ಡಿ ಮಾಡಿದ್ರೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. ಓಕೆ, x2 ನ ಬೆಲೆ -4, x1 ನ ಬೆಲೆ -1 ಅಂತ ಇದೆ. ಈ ಮೈನಸ್ ಸೂತ್ರದ್ದು, ಈ ಮೈನಸ್ ಈ x1 ನ ಬೆಲೆ. y2 ಎಷ್ಟಿದೆ, 4 ಇದೆ, -1 ಹೋಲ್ ಸ್ಕ್ವೇರ್. ಯಾಕೆ, y1 ನ ಬೆಲೆ -1. ಇವಾಗ -4 ಮೈನಸ್ ಇಂಟು ಮೈನಸ್ +1 ಹೋಲ್ ಸ್ಕ್ವೇರ್, ಪ್ಲಸ್ -4 ಮೈನಸ್ ಇಂಟು ಮೈನಸ್ +1 ಹೋಲ್ ಸ್ಕ್ವೇರ್. ಇದನ್ನ ಇಲ್ಲೇ ಬರಿತೀನಿ. ಏನಾಗತ್ತೆ ಇದು, -4 + 1 ಅಂತಂದ್ರೆ -3 ಹೋಲ್ ಸ್ಕ್ವೇರ್ ಆಗತ್ತೆ, +5 ಹೋಲ್ ಸ್ಕ್ವೇರ್. ಈಗ ಮತ್ತೆ ನೋಡಿದ್ರೆ -3 ಹೋಲ್ ಸ್ಕ್ವೇರ್ ಅಂದ್ರೆ 9 + 25 ಏನಾಯ್ತು, ಮತ್ತೆ ಇದು √34 ಬಂತು. ಹಾಗಿದ್ರೆ ಇದು ಕೂಡ ನಮ್ಗೆ √34 ಬಂತು. ನೆಕ್ಸ್ಟ್ ಯಾವ ಬಾಹು ಉಳಿತು, ಇವಾಗ ಎ ಡಿ ಉಳಿತು ಅಲ್ವಾ. ಎ ಡಿ ಅನ್ನ ಚೆಕ್ ಮಾಡೋಣ. ಎ ಟು ಡಿ ಅಂದಾಗ ಮಕ್ಕಳೇ, ಎ ನ ನಿರ್ದೇಶಾಂಕಗಳು x1 y1 ಆಗಿರಲಿ, ಡಿ ನ ನಿರ್ದೇಶಾಂಕಗಳು x2 y2 ಆಗಿರಲಿ. x2 ಅಂತಂದ್ರೆ -4, x1 ಅಂದ್ರೆ 1 + 4 -7 ಅಲ್ವಾ. -4 -1 ಅಂತಂದ್ರೆ -5 ಹೋಲ್ ಸ್ಕ್ವೇರ್ ಪ್ಲಸ್ 3 ಹೋಲ್ ಸ್ಕ್ವೇರ್. 4ರಲ್ಲಿ 1 ಕಳೆದ್ರೆ 3 ಬರುತ್ತೆ, -4 -1 ಮಾಡಿದ್ರೆ -5 ಬರುತ್ತೆ. ಸ್ಕ್ವೇರ್ ಆಫ್ 5ರ ವರ್ಗ 25, 3ರ ವರ್ಗ 9, 2ನ್ನ ಕೂಡಿಸಿದ್ರೆ √34 ಬಂತು. ಇವಾಗ ಇಷ್ಟಕ್ಕೆ ಇದು ಮುಗಿಲಿಲ್ಲ. ಮಿಸ್ ಎಲ್ಲಾ ಬಾಹುಗಳು ಕರೆಕ್ಟ್ ಆಗಿ ಬಂತು, ಹಾಗಾಗಿ ಇದು ಚೌಕ ಅಂತ ನಾವು ಹೇಳ್ಬೋದು. ಆದ್ರೆ ನಾವು ಕರ್ಣಗಳನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಚೌಕದಲ್ಲಿ ಕರ್ಣಗಳ ಅಳತೆಗಳು ಕೂಡ ಏನಾಗಿರತ್ತೆ, ಸಮವಾಗಿರತ್ತೆ. ಹಾಗಿದ್ರೆ ಕರ್ಣಗಳು ಯಾವುದಿಲ್ಲಿ, ಎ ಸಿ ಮತ್ತು ಬಿ ಡಿಗಳು ಕರ್ಣಗಳು. ಚೆಕ್ ಮಾಡೋಣ ಒಂದ್ಸತಿ. ಕರ್ಣ ಎ ಸಿ, ನೀವು ಇವಾಗ ಎ ದಿಂದ ಸಿ ನೋಡ್ತಾ ಇದ್ದೀರಾ. ಎ ದಿಂದ ಸಿ ನೋಡಿದ್ರೆ ಇದು x1 y1, ಇದು x2 y2. ಓಕೆ, ಹಾಗಿದ್ರೆ ಬೆಲೆ ಏನಾಗುತ್ತೆ ಹೇಳಿ ನೋಡೋಣ. x2 ಅಂತಂದ್ರೆ -1, x1 ಅಂತಂದ್ರೆ -1 ಹೋಲ್ ಸ್ಕ್ವೇರ್, ಪ್ಲಸ್ y2 ಅಂತಂದ್ರೆ -1, y1 ಅಂತಂದ್ರೆ -7 ಹೋಲ್ ಸ್ಕ್ವೇರ್. -1 -1 ಅಂದ್ರೆ -2 ಹೋಲ್ ಸ್ಕ್ವೇರ್, ಪ್ಲಸ್ ಇದು -8 ಹೋಲ್ ಸ್ಕ್ವೇರ್. -2 ಸ್ಕ್ವೇರ್ ಅಂತಂದ್ರೆ 4, 8ರ ವರ್ಗ ಅಂದ್ರೆ 8 × 8 = 64. ಹಾಗಾದ್ರೆ 4 + 64 ಎಷ್ಟು ಬಂತು, √68 ಬಂತು. ಈಗ ಬಿ ಡಿ ಕೂಡ ಚೆಕ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ಬಿ ಡಿ = √, ಬಿ ಟು ಡಿ ಅನ್ನ ಚೆಕ್ ಮಾಡ್ತಾ ಇದ್ದೀವಿ. x2 ಎಷ್ಟಿದೆ ಇಲ್ಲಿ, ಬಿ x1 y1, ಡಿ x2 y2. ಓಕೆ, x2 ಎಷ್ಟಿದೆ ಮಕ್ಕಳ ಇಲ್ಲಿ, 4 -4, x1 -4 ಹೋಲ್ ಸ್ಕ್ವೇರ್, ಪ್ಲಸ್ 4 -2 ಹೋಲ್ ಸ್ಕ್ವೇರ್. ರೈಟ್, -4 -4 -8 ಹೋಲ್ ಸ್ಕ್ವೇರ್, ಪ್ಲಸ್ 4ರಲ್ಲಿ 2ನ್ನ ಕಳೆದ್ರೆ 2ರ ವರ್ಗ. 8ರ ವರ್ಗ -8ರ ವರ್ಗ ಅಂದ್ರು
ಅದು 64 ಬರುತ್ತೆ. ಪ್ಲಸ್ 2ರ ವರ್ಗ ಅಂದ್ರೆ 4 ಎಷ್ಟು ಬಂತು? √68 ಅಂತ ಬಂತು. ಹಾಗಿದ್ರೆ ಕರ್ಣಗಳ ಅಳತೆಗಳು ಕೂಡ ನಮ್ಗೇನ್ ಬಂತು? ಸಮವಾಗಿ ಬಂತು. ಏನಂತ ಕನ್ಕ್ಲೂಷನ್ ಬರಿಬೇಕಾಗಿದ್ರೆ AB is equal to BC is equal to CD is equal to AD. ಮತ್ತೆ ಕರ್ಣಗಳು AC ಮತ್ತು ಕರ್ಣ AC is equal to BD ಆಗಿದೆ. ಆದ್ದರಿಂದ ಏನಂತ ಹೇಳ್ಬೋದು? ಆದ್ದರಿಂದ ABCD ಒಂದು ಚೌಕ. ಎಲ್ಲಾ ಬಾಹುವಿನ ಅಳತೆಗಳು ಸಮವಾಗಿದೆ, ಒಂದು ಚೌಕ ಆಗಿದೆ. ಇಷ್ಟನ್ನ ನೀವು ಬಿಡಿಸಿದ್ರೆ ನಿಮ್ಗೆ 3ರಿಂದ 4 ಅಂಕಗಳು ಸಿಗತ್ತೆ. ಈಸಿ ಇದೆ. ಅದ್ರ ಜೊತೆಗೆ ಅಂಕಗಳು ಕೂಡ ನಿಮ್ಗೆ ಸಿಗತ್ತೆ. ಏನು ಮಾಡುವಾಗಿಲ್ಲ, ಜಸ್ಟ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಅಲ್ಲಿ ಅವರೇ ಕೊಟ್ಟಿದ್ದಾರೆ ಚೌಕದ ಶೃಂಗಗಳು ಅಂತ ತೋರಿಸಿ ಅಂತಂದ್ರೆ ಚೌಕನೇ ಆಗಿರ್ಬೇಕು. ಆದ್ರೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಎಲ್ಲಾ ಬಾಹುವಿನ ಅಳತೆಗಳು ಸಮವಾಗಿ ಬರತ್ತಾ ಇಲ್ವಾ ಅಥವಾ ಕರ್ಣಗಳು ಸಮವಾಗಿ ಬರತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಇದೇ ತರ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ. 1, 5, 2, 3, -2, -11 ಎಂಬ ಬಿಂದುಗಳು ಸರಳ ರೇಖಾಗತವಾಗಿದೆ ಎಂದು ನಿರ್ಣಯಿಸಿ ಅಂತ ಕೊಟ್ಟಿದ್ದಾರೆ. ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಿಲ್ಲಿ. ಸೊ ಈಗ ಇದನ್ನ ನಾವು ಗ್ರಾಫ್ ನಲ್ಲಿ ಹಾಕಿದ್ರೆ ಈ ತರಹದ ಒಂದು ರೇಖೆ ನಿಮ್ಗೆ ಸಿಗತ್ತೆ. ABC. ಓಕೆ, ಈಗ ಏನ್ ಮಾಡೋಣ, ನಾವು AB, BC ಮತ್ತು AC ಗಳ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. A ಅಂತಂದ್ರೆ 1, 5, B ಅಂದ್ರೆ 2, 3, C ಅಂದ್ರೆ -2, -11. ಇವಾಗ ನಾವೇನ್ ಮಾಡೋಣ, ಒಂದೇ ನಿಮಿಷ. ಇವಾಗ ನಾವೇನ್ ಮಾಡೋಣ, AB ಅನ್ನ ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಸೂತ್ರ ಬರ್ಕೊಂಡ್ಬಿಡೋಣ. √(x2 - x1) whole square plus y2 - y1 whole square. ಈಗ AB ಅನ್ನ ಚೆಕ್ ಮಾಡಿದ್ರೆ ಇದು x1 y1, ಇದು x2 y2, ರೈಟ್? √(x2) ಅಂತಂದ್ರೆ 2, x1 ಅಂದ್ರೆ -1ರ ವರ್ಗ, y2 ಅಂತಂದ್ರೆ 3 -5ರ ವರ್ಗ. ಎಷ್ಟು ಬರುತ್ತಿದು? 2ರಲ್ಲಿ 1ಅನ್ನ ಕಳೆದ್ರೆ 1, 3ರಲ್ಲಿ 5ಅನ್ನ ಕಳೆದ್ರೆ -2ರ ವರ್ಗ, 1ರ ವರ್ಗ ಅಂದ್ರೆ 1, 2ರ ವರ್ಗ ಅಂದ್ರೆ 4 ಈಸ್ ಈಕ್ವಲ್ ಟು √5. ನೆಕ್ಸ್ಟ್ ಅದೇ ತರಹ BC ಅನ್ನ ಚೆಕ್ ಮಾಡೋಣ ಏನ್ ಬರುತ್ತೆ ಅಂತ. BC ಅಂತಂದ್ರೆ ಇದು x1 y1, ಇದು x2 y2. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅದು x1 y1, ಎಲ್ಲಿಗೆ ಎಂಡ್ ಮಾಡ್ತೀವಿ ಅದು x2 y2, ರೈಟ್? BC ಅಂತ ಅಂದಾಗ -2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ -11 -3 ಹೋಲ್ ಸ್ಕ್ವೇರ್, -2 -4 ಹೋಲ್ ಸ್ಕ್ವೇರ್ ಪ್ಲಸ್ -11 -3 -14 ಹೋಲ್ ಸ್ಕ್ವೇರ್. √16 ಅಂದ್ರೆ 4 ಸ್ಕ್ವೇರ್ ಅಂತಂದ್ರೆ 16 ಆಗುತ್ತೆ, ಪ್ಲಸ್ 14 ಸ್ಕ್ವೇರ್ ಅಂತಂದ್ರೆ ಎಷ್ಟಾಗತ್ತೆ? 196 ಆಗುತ್ತೆ ಅಲ್ವಾ? 16 ಪ್ಲಸ್ 196 ಎಷ್ಟಾಗತ್ತೆ ಇದು? √12, 9, 1, 10, 1, 11, ಸೊ 212 ಆಗುತ್ತೆ. √212 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋಣ, AC ಅನ್ನ ಚೆಕ್ ಮಾಡಿ. AC ಅನ್ನ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಡಿಸ್ಟೆನ್ಸ್ ಫಾರ್ಮುಲಾವನ್ನೇ ಯೂಸ್ ಮಾಡೋಣ. √A ದಿಂದ C ಅಂದ್ರೆ x2 ಎಷ್ಟಿದೆ? -2, x1 ಎಷ್ಟಿದೆ? 1 ಇದೆ, y2 -11 ಇದೆ, y1 -5 ಇದೆ, -2 -1 -3 ಹೋಲ್ ಸ್ಕ್ವೇರ್ ಪ್ಲಸ್ -16 ಹೋಲ್ ಸ್ಕ್ವೇರ್, -3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 16 ಅಂತಂದ್ರೆ 256. ಎಷ್ಟಾಗತ್ತೆ ಇದು? 256 ಪ್ಲಸ್ 9 ಅಂತಂದ್ರೆ 212.
65 ರೈಟ್ 265 ಆಗುತ್ತೆ. ಇವಾಗ ಯಾವಾಗ ಸರಳ ರೇಖಾಗತವಾಗಿದೆ ಎಂದು ನಿರ್ಣಯಿಸಿ ಅಂತ ಕೊಟ್ಟಿರ್ತಾರಲ್ಲ, ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಚೆಕ್ ಮಾಡಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಅದು ಎ ಸಿ ಆಗಿರ್ಬೇಕು. ಚೆಕ್ ಮಾಡೋಣ ಆಗುತ್ತಾ ಇಲ್ವಾ ಅಂತ. ಎ ಬಿ ಎಷ್ಟಿದೆ, √5 ಇದೆ. ಬಿ ಸಿ ಎಷ್ಟಿದೆ, 212 ಇದೆ. ಇವೆರಡನ್ನ ಕೂಡಿಸಿದ್ರೆ ನಿಮ್ಗೆ √265 ಆಗತ್ತಾ? ಆಗಲ್ಲ. ಅದಕ್ಕೋಸ್ಕರ ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ. ಹಾಗಾಗಿ ಆದ್ದರಿಂದ ನಾವು ಏನಂತ ಹೇಳ್ಬೋದು, ಇದು ಸರಳ ರೇಖಾಗತವಾಗಿಲ್ಲ. ರೇಖಾಗತವಾಗಿಲ್ಲ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ ಇದು. ಓಕೆ, ಸೊ ಬರ್ಕೊಂಡ್ರಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಗಿದ್ರೆ ಏನಿದೆ ಮಕ್ಕಳ, ಇಲ್ಲಿ ಇದೇ ತರ ಪ್ರಶ್ನೆನೇ ಬರುತ್ತೆ. ಈಸಿ ಆಗಿರುತ್ತೆ. ಈ ಟಾಪಿಕ್ ಇಂದ ಬರುವಂತಹ ಎಲ್ಲಾ ಪ್ರಶ್ನೆ ಈಸಿ ಆಗಿರುತ್ತೆ. 5 - 2 6 4 7 - 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳು ಎಂದು ತೋರಿಸಿ, ಅಥವಾ ಶೃಂಗ ಬಿಂದುಗಳಾಗಿವೆ ಪರಿಶೀಲಿಸಿ. ಅಂದ್ರೆ ನಾವು ಪರಿಶೀಲಿಸಬೇಕು ಇದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳ ಹೌದಾ ಇಲ್ವಾ ಅಂತ. ಎಸ್, ಯಾವಾಗ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ? ತ್ರಿಭುಜದಲ್ಲಿ ಎಲ್ಲಾ ಬಾಹುವಿನ ಅಳತೆಗಳು ಸಮವಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಓಕೆ, ಒಂದು ತ್ರಿಭುಜದಲ್ಲಿ 2 ಬಾಹುವಿನ ಅಳತೆಗಳು ಸಮವಾಗಿದ್ರೆ ಇದು ಅಂತ ತಿಳ್ಕೊಡ್ರಿ, ಅವಾಗ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ನಾವ್ ಹೇಳ್ತೀವಿ. ಓಕೆ, ಸಮದ್ವಿಬಾಹು ತ್ರಿಭುಜ. ಒಂದು ತ್ರಿಭುಜದಲ್ಲಿ ಎಲ್ಲಾ ಬಾಹುವಿನ ಅಳತೆಗಳು ಸಮವಾಗಿಲ್ಲದೆ ಇದ್ರೆ, ಬೇರೆ ಬೇರೆ ಅಳತೆಯನ್ನ ಹೊಂದಿದ್ರೆ ಅದನ್ನ ವಿಷಮ ಬಾಹು ಅಥವಾ ಅಸಮಬಾಹು ತ್ರಿಭುಜ ಅಂತ ನಾವ್ ಹೇಳ್ತೀವಿ. ಇದು ನಮಗ್ ಗೊತ್ತಿದೆ ಅಲ್ವಾ? ಹಾಗಿದ್ರೆ ಒಂದು ವಿಷಯ ಕನ್ಫರ್ಮ್ ಆಯ್ತು, ಸಮದ್ವಿಬಾಹು ತ್ರಿಭುಜ ಆಗ್ಬೇಕಿದ್ರೆ 2 ಬಾಹುವಿನ ಅಳತೆಗಳು ಸಮವಾಗಿರ್ಬೇಕು. ಯಾವ 2 ಬಾಹುಗಳಾಗತ್ತೆ ಅಂತ ನೋಡೋಣ. ಆಗತ್ತಾ ಇಲ್ವಾ ಅಂದ್ರೆ ಇಲ್ಲಿ ಪರಿಶೀಲಿಸಿ ಅಂತ ಕೊಟ್ಟಾಗ ಆಗಬಹುದು, ಆಗದೇನೋ ಇರಬಹುದು. ಚೆಕ್ ಮಾಡೋಣ. ಓಕೆ, ಸೊ ಇದೇ ಶೃಂಗಗಳನ್ನ, ಇದೇ ನಿರ್ದೇಶಾಂಕಗಳನ್ನ ನಾವು ಗ್ರಾಫ್ ನಲ್ಲಿ ಹಾಕಿದ್ರೆ ಈ ತರಹದ ಒಂದು ತ್ರಿಭುಜ ನಮ್ಗೆ ಸಿಗತ್ತೆ. ಚೆಕ್ ಮಾಡೋಣ ಒಂದ್ಸತಿ ಮಕ್ಕಳೇ. ಇದನ್ನ ಪಿ ನ ನಿರ್ದೇಶಾಂಕಗಳು ಅಂತ ತಗೊಳ್ಳೋಣ. ಕ್ಯೂ ನ ನಿರ್ದೇಶಾಂಕಗಳು 6 4, ಆರ್ ನ ನಿರ್ದೇಶಾಂಕಗಳನ್ನ 7 - 2 ಅಂತ ತಗೊಳ್ಳೋಣ. ಇಲ್ಲೂ ಕೂಡ ನಾವು ಡಿಸ್ಟೆನ್ಸ್ ಅನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಯಾಕೆ? ಬಾಹುವಿನ ಅಳತೆ ಕಂಡುಹಿಡಿಬೇಕು ಅಲ್ವಾ? 2 ಬಾಹುವಿನ ಅಳತೆಗಳು ಅಂತಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ D = ದೂರ ಸೂತ್ರವನ್ನ ಬಳಸೋಣ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಹೌದಲ್ವಾ? ಇವಾಗ ನಾವು ಪಿ ಕ್ಯೂ ನ ಅಳತೆಯನ್ನ ಮೊದಲು ಕಂಡುಹಿಡಿಯೋಣ. ಏನ್ ಬರುತ್ತೆ ನೋಡೋಣ. P to Q ಅಂದಾಗ ಇದು x1 y1, ಇದು x2 y2. ಓಕೆ, x2 ಅಂತಂದ್ರೆ 6 ಇದೆ, x1 ಅಂತಂದ್ರೆ 5 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 - y1. 4 -2 ಅಂದ್ರೆ ಪ್ಲಸ್ ಬರುತ್ತೆ. ಡೈರೆಕ್ಟ್ ಆಗಿ ಬರ್ದಿದ್ದೀನಿ. -2 ಅಂದ್ರೆ ಪ್ಲಸ್ ಬರುತ್ತೆ. 6ರಲ್ಲಿ 5ಅನ್ನ ಕಳೆದ್ರೆ 1ರ ವರ್ಗ, 4 + 2ಅನ್ನ ಕೂಡಿಸಿದ್ರೆ 6ರ ವರ್ಗ, 1ರ ವರ್ಗ ಅಂದ್ರೆ 1, 6ರ ವರ್ಗ ಅಂದ್ರೆ 36. ಎಷ್ಟು ಬಂತಿದು? √37. ಏನಿದು? ಇದು ಪಿ ಕ್ಯೂ ನ ಅಳತೆ. ನೆಕ್ಸ್ಟ್ ಏನ್ ಮಾಡೋಣ? ಕ್ಯೂ ಆರ್ ನ ಅಳತೆಯನ್ನ ಫೈಂಡ್ ಔಟ್ ಮಾಡೋಣ. ಕ್ಯೂ ಆರ್ = ಎಸ್ ಡಿಯರ್ ಚಿಲ್ಡ್ರನ್, ಕ್ಯೂ ಆರ್ ಅಂತ ಬಂದ್ರೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ ಅಲ್ವಾ? ಈಗ x2 ನ ಅಳತೆ ಎಷ್ಟು ನನ್ ಜೊತೆ ನೀವು ಮಾಡಿ, ಅಂದ್ರೆ ನನ್ಗಿಂತ ಫಾಸ್ಟ್ ಆಗಿ ನೀವು ಮಾಡಿ, ಗೊತ್ತಾಗತ್ತೆ ನಿಮ್ಗೆ. ಇದು ಸಮದ್ವಿಬಾಹು ಹೌದಾ ಇಲ್ವಾ ಅಂತ. x2 ಅಂದ್ರೆ 7, x1 ಅಂದ್ರೆ -6 ಹೋಲ್ ಸ್ಕ್ವೇರ್ ಪ್ಲಸ್ -2 -4 ಹೋಲ್ ಸ್ಕ್ವೇರ್. 7ರಲ್ಲಿ 6ಅನ್ನ ಕಳೆದ್ರೆ 1ರ ವರ್ಗ ಪ್ಲಸ್ -2 -4 ಅಂದ್ರೆ -6 ಹೋಲ್ ಸ್ಕ್ವೇರ್. 1ರ ವರ್ಗ ಅಂದ್ರೆ 1, 6ರ ವರ್ಗ ಅಂದ್ರೆ 36. 2ಅನ್ನ ಸೇರಿಸಿದ್ರೆ ಎಷ್ಟು ಬರುತ್ತೆ? √37 ಬಂತು. ಹಾಗಾದ್ರೆ
QR ನ ಅಳತೆ ಕೂಡ √37 ಬಂತು. ಅಂದ್ರೆ ಎರಡು ಬಾಹುವಿನ ಅಳತೆ ಸಮವಾಗಿ ಆಯ್ತು. ಇನ್ನೊಂದು ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡೋಣ. ಸಮವಾಗಿ ಬರತ್ತಾ ಇಲ್ವಾ? ಸಮವಾಗಿ ಬಂದ್ರೆ ಅದು ಸಮಬಾಹು ತ್ರಿಭುಜ ಆಗತ್ತೆ. ಸಮವಾಗಿ ಬರ್ಲಿಲ್ಲ ಅಂದ್ರೆ ಅದು ಸಮದ್ವಿಬಾಹು ತ್ರಿಭುಜ ಆಗತ್ತೆ. ಚೆಕ್ ಮಾಡೋಣ. ಯಾವ್ದು ಉಳಿತೀಗ? PR ಉಳಿತು ಅಲ್ವಾ? ಸೊ P to R. PR is equal to square root of x2 ಅಂತಂದ್ರೆ 7 minus 5 whole square plus -2 minus of -2 whole square. 7ರಲ್ಲಿ 5ಅನ್ನ ಕಳೆದ್ರೆ 2ರ ವರ್ಗ ಪ್ಲಸ್ -2 ಪ್ಲಸ್ 2 ಅಂತಂದ್ರೆ -2 ಪ್ಲಸ್ 2ರ ವರ್ಗ. ಎಷ್ಟು ಬಂತು? 2ರ ವರ್ಗ ಅಂದ್ರೆ 4, -2 ಪ್ಲಸ್ 2 ಕ್ಯಾನ್ಸಲ್ ಆಗತ್ತೆ, ಅದು 0 ಬರುತ್ತೆ. ಎಷ್ಟು ಬಂತಿದು? √4. √4 ಅಂತಂದ್ರೆ ಅದು 2 ಆಗತ್ತೆ ಅಲ್ವಾ? ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 is 2. ಈಗ PR ನ ಅಳತೆ ಎಷ್ಟು ಬಂತು ಮಕ್ಕಳೇ? 2 ಅಂತ ಬಂತು. ಹಾಗಿದ್ರೆ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. PQ is equal to QR is equal to √37. ಇವೆರಡರ ಅಳತೆ ಎಷ್ಟಾಯ್ತು? √37. ಓಕೆ, ಹಾಗಾಗಿ ಇಲ್ಲಿ ಎರಡು ಬಾಹುವಿನ ಅಳತೆಗಳು ಸಮ. ಆದ್ದರಿಂದ ತ್ರಿಭುಜ PQR ಒಂದು ಎಂತಹ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಲ್ವಾ? ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ 1 ನಿಮಿಷ ವೇಟ್ ಮಾಡ್ತೀನಿ, ಬರ್ಕೊಳ್ರಿ. ಇಲ್ಲಿ ನಿಮ್ಗೆ ಇದೇ ತರ ಕೊಡ್ತಾರೆ ಅಂತಿಲ್ಲ. ಇಲ್ಲಿ ನಿಮ್ಗೆ 4 ಬಿಂದು ಅಂದ್ರೆ 4 ಶೃಂಗಗಳನ್ನ ಕೊಟ್ಟು ಅದು ಚೌಕ ಆಗಿದೆನಾ ಅಥವಾ ಕೊಟ್ಟಿರುವಂತಹ ಚತುರ್ಭುಜ ಯಾವ ವಿಧದ ಚತುರ್ಭುಜ ಅಂತಾನು ಕೇಳ್ಬೋದು. ಅವಾಗ ನೀವೇ ಹೇಳ್ಬೇಕು ಅದು ಚೌಕನ, ಆಯತನ ಅಥವಾ ತ್ರಾಪಿಜನ ಅಥವಾ ಸಮಾಂತರ ಚತುರ್ಭುಜನ ಅಂತ ನೀವ್ ಹೇಳ್ಬೇಕು. ಆ ತರಹದ ಪ್ರಶ್ನೆಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಬಿಡ್ಸೋಣ. ಇಲ್ಲಿದೆ, ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಇಲ್ಲಿ 4 ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಶೃಂಗ ಬಿಂದುಗಳಿವು. ಇದನ್ನ ನಾವು ಗ್ರಾಫ್ ನಲ್ಲಿ ಹಾಕಿದ್ರೆ ಈ ತರಹದ ಗ್ರಾಫ್ ನಮ್ಗೆ ಸಿಗತ್ತೆ. ಏನ್ ಸಿಕ್ತು? ಚತುರ್ಭುಜನೇ ಸಿಕ್ತು. ಎಂತಹ ಚತುರ್ಭುಜ ಚೆಕ್ ಮಾಡೋಣ. ಮತ್ತೆ ನಾವೇನ್ ಮಾಡೋಣ? ದೂರ ಸೂತ್ರವನ್ನ ಬರ್ಕೊಳ್ಳೋಣ. x2 minus x1 whole square plus y2 minus y1 whole square. ರೈಟ್? ಇವಾಗ ನಾವು ಮೊದಲು A ದಿಂದ B ನ ನಡುವಿನ ದೂರವನ್ನ ಫೈಂಡ್ ಔಟ್ ಮಾಡೋಣ. A to B ಅಂತ ನೋಡಿದ್ರೆ x1 y1 ಇದು x2 y2. ಓಕೆ, x2 ಅಂದ್ರೆ 1 ಇದೆ, x1 ಅಂತಂದ್ರೆ -1 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ 0 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್. -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತಲ್ವಾ? 1 + 1 ಅಂದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಇದು ಕೂಡ 2ರ ವರ್ಗ ಆಯ್ತು. ಎಷ್ಟು ಬಂತಿದು? 4 + 4 8 ಬಂತು. ಸ್ಕ್ವೇರ್ ರೂಟ್ ಆಫ್ 8. ಸ್ಕ್ವೇರ್ ರೂಟ್ ಆಫ್ 8 ಅನ್ನ ಹೇಗ್ ಬರೀಬಹುದು? 4 × 2 ಅಂತ ಬರೀಬಹುದು. ಯಾಕೆ? 4 ಪೂರ್ಣ ವರ್ಗ ಸಂಖ್ಯೆ, ಅದರ ವರ್ಗಮೂಲ ಏನಾಗತ್ತೆ? 2 ಆಗತ್ತೆ. ಹಾಗಾಗಿ AB ಯ ಬೆಲೆ 2√2 ಅಂತ ಬರುತ್ತೆ. ಅದೇ ತರಹ ನಾವು AB ಆಯ್ತಾ, ಈಗ BC ಚೆಕ್ ಮಾಡೋಣ. BC ಚೆಕ್ ಮಾಡಿದ್ರೆ ಏನ್ ಬರುತ್ತೆ ಮಕ್ಕಳೇ? B to C ಅಂದಾಗ ಇದು x1 y1 ಇದು x2 y2. ಓಕೆ, x2 ಯಾವ್ದಾಗತ್ತೆ ಇವಾಗ? -1 x1 -1 ಹೋಲ್ ಸ್ಕ್ವೇರ್ ಪ್ಲಸ್ 2 - 0 ಹೋಲ್ ಸ್ಕ್ವೇರ್. -1 -1 -2 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 4 + 4 ಎಷ್ಟಾಯ್ತು? √8 ಆಯ್ತು. √8 ಅನ್ನ ಮತ್ತೆ ನಾವು 4 × 2 ಅಂತ ಬರಿಬಹುದಾ? 2√2 ಅಂತ ಬರಿಬಹುದಾ? ಹಾಗಿದ್ರೆ 4ರ ವರ್ಗಮೂಲ 2. ಏನ್ ಅರ್ಥ ಆಯ್ತು ನಮ್ಗೆ? AB = BC ಅಂತ ಆಯ್ತು. ಈ ಎರಡು ಬಾಹುಗಳ ಅಳತೆಗಳು ಸಮವಾಗಿದೆ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ?
ಇದೇ ತರ ಬಿ ಸಿ ಆಯ್ತಾ. ಈಗ ಸಿ ಡಿ ಮಾಡೋಣ. ಸಿ ಡಿ ಮಾಡಿದ್ರೆ ಸಿ ಟು ಡಿ ಇದು x1 y1 x2 y2 ರೈಟ್. -3 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಪ್ಲಸ್ 0 -2 ಹೋಲ್ ಸ್ಕ್ವೇರ್. -3 -1 ಅಂದ್ರೆ 4ರ ವರ್ಗ, ಸಾರಿ -3, ಒಂದೇ ನಿಮಿಷ 4 ಬರಲ್ಲ ಅದು, -3 ಮೈನಸ್ ಇಂಟು ಮೈನಸ್ ಪ್ಲಸ್ 1ರ ವರ್ಗ 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 ಇದು -2 ಹೋಲ್ ಸ್ಕ್ವೇರ್. -3 + 1 ಅಂತಂದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್. ಇದು ಕೂಡ ನಮ್ಗೆ ಏನಾಗುತ್ತೆ 4 + 4 ಅಂದ್ರೆ √8 ಆಗುತ್ತೆ. √8 ಅನ್ನ ಮತ್ತೆ ನಾವು 4 × 2 ಅಂತ ಬರೆದ್ರೆ 2√2 ಅಂತಾನೆ ಬರುತ್ತೆ. ಇದು ಕೂಡ ಸಮ ಆಯ್ತು. ಹಾಗಿದ್ರೆ ಎಡಿ ಚೆಕ್ ಮಾಡೋಣ ಮಕ್ಕಳೇ. ಎಡಿ ಏನಿದೆ ಎ ಟು ಡಿ ಅಂದ್ರೆ ಅದು x1 y1 ಡಿ x2 y2. -3 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್. y2 ಎಷ್ಟಿದೆ 0 ಇದೆ, ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ ರೈಟ್. -3 + 1 ಅಂತಂದ್ರೆ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತಲ್ಲ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಸ್ಕ್ವೇರ್. -3 + 1 ಅಂದ್ರೆ 2 ಸ್ಕ್ವೇರ್ ಸ್ಕ್ವೇರ್ ಎಷ್ಟಾಯ್ತು ಇವಾಗ. ಅಗೇನ್ ಇಟ್ ಈಸ್ 4 + 4 that's equal to √8 that's equal to 2√2. ಇದು ಕೂಡ ನಮ್ಗೆ ಸಮವಾಗಿ ಬಂತು. ನೆಕ್ಸ್ಟ್ ಇನ್ನೊಂದು ಎಲ್ಲಾ ಬಾಹುವಿನ ಅಳತೆಗಳು ಸಮ ಆಯ್ತು. ಹಾಗಾದ್ರೆ ಇದು ಚೌಕ ಆಗಿರಬಹುದು. ಚೌಕ ಆಗ್ಬೇಕಿದ್ರೆ ಇನ್ನೊಂದು ಕಂಡೀಷನ್ ಇದೆ. ಏನು? ಕರ್ಣಗಳು ಕೂಡ ಸಮವಾಗಿರ್ಬೇಕು. ಕರ್ಣದಿಂದ ಚೆಕ್ ಮಾಡ್ಬಿಡೋಣ. ಕರ್ಣ ಏನು? ಎ ಸಿ ಬಿ ಡಿ ಅಲ್ಲ. ಕರ್ಣ ಎ ಸಿ ಈಸ್ ಈಕ್ವಲ್ ಟು ಎ ಟು ಸಿ ಅಂದ್ರೆ ಸಿ x2 y2 ಎ x1 y1 ಅಂದ್ರೆ -1 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್. -1 + 1 ಹೋಲ್ ಸ್ಕ್ವೇರ್ ಪ್ಲಸ್ -2 + 2 ಹೋಲ್ ಸ್ಕ್ವೇರ್. ಎಷ್ಟಾಯ್ತಿದು? -1 + 1 ಕ್ಯಾನ್ಸಲ್ ಆಯ್ತಾ. 2 + 2 4 ಸ್ಕ್ವೇರ್. 4 ಸ್ಕ್ವೇರ್ ಅಂತಂದ್ರೆ √16. √16 ಅಂತಂದ್ರೆ ಎಷ್ಟಾಯ್ತು? 4 ಆಯ್ತು. ಇದೇ ತರ ಬಿ ಡಿ ಅನ್ನ ಚೆಕ್ ಮಾಡೋಣ. ಏನ್ ಬರುತ್ತೆ ಬಿ ಡಿ ಅನ್ನ ಮಾಡಿದ್ರೆ? ಬಿ ಟು ಡಿ ಅಂತಂದ್ರೆ -3 -1 ಹೋಲ್ ಸ್ಕ್ವೇರ್ ಪ್ಲಸ್ 0 - 0 ಹೋಲ್ ಸ್ಕ್ವೇರ್. -3 -1 ಅಂತಂದ್ರೆ -4 ಸ್ಕ್ವೇರ್, ಇದು 0. -4 ಸ್ಕ್ವೇರ್ ಮೀನ್ಸ್ ಅಗೇನ್ ಇಟ್ ಈಸ್ √16 4. ಹಾಗಾದ್ರೆ ಕರ್ಣಗಳು ಕೂಡ ಸಮವಾಗಿ ಬಂತು. ಈಗ ನೀವೇ ಹೇಳಿ, ಎ ಬಿ ಸಿ ಡಿ ಎಂತಹ ಚತುರ್ಭುಜ? ಇದು ಒಂದು ಚೌಕ. ಯಾಕಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಸಾರಿ ಸಿ ಎ ಇಸ್ ಈಕ್ವಲ್ ಟು ಆರ್ ಎ ಸಿ ಇಸ್ ಈಕ್ವಲ್ ಟು ಕರೆಕ್ಟ್ ಇದೆ ಎ ಡಿ. ಸಿ ಡಿ ಸಾರಿ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ. ಎಲ್ಲವೂ ಸಮವಾಗಿದೆ. ಹಾಗಾಗಿ ಏನಂತ ಹೇಳ್ಬೋದು ನೀವು? ಎ ಬಿ ಸಿ ಡಿ ಒಂದು ಚೌಕ. ಚೌಕ. ಆಯತ ಬಂದ್ರೆ ಅಭಿಮುಖ ಬಾಹುಗಳು ಸಮ. ಯಾವ್ದು ಅಭಿಮುಖ ಬಾಹುಗಳಲ್ಲಿ? ಆ ತರ ಪ್ರಶ್ನೆಗಳು ನಿಮ್ ಬುಕ್ ನಲ್ಲಿ ಇದೆ. ಅದನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಏನಿಲ್ಲ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಚೆಕ್ ಮಾಡ್ತಾ ಹೋಗ್ಬೋದು. ಎ ಬಿಗೆ ಸಿ ಡಿ ಅಭಿಮುಖ ಅಂದ್ರೆ ಎ ಬಿ ಮತ್ತು ಸಿ ಡಿ ಅಳತೆಗಳು ಒಂದೇ ಬರ್ಬೇಕು. ಎ ಡಿಗೆ ಸಿ ಬಿ ಬಿ ಸಿ ಅಭಿಮುಖ, ಎ ಡಿ ಮತ್ತು ಬಿ ಸಿ ಅಳತೆಗಳು ಒಂದೇ ಬರ್ಬೇಕು. ಅವಾಗ ಅದನ್ನ ನಾವೇನಂತ ಹೇಳ್ತೀವಿ? ಆಯತ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ನೋಡೋಣ. ಒಂದೇ ನಿಮಿಷ.
ಈಗ ಈ ಲೆಕ್ಕ ಬಿಡ್ಸೋಣ. 2 - 5 -2 9 -2 9 ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದು. ಇಲ್ಲಿ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ರಿ. ಎಕ್ಸ್ ಅಕ್ಷದ ಮೇಲಿನ ಬಿಂದು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವ ರೂಪದಲ್ಲಿರುತ್ತೆ? x0 ರೂಪದಲ್ಲಿರುತ್ತೆ. ನಮ್ಗೇನ್ ಮಾಡ್ಬೇಕು ಇವಾಗ? ಎ ಮತ್ತು ಬಿ ಅಂತ ಎರಡು ಬಿಂದುಗಳಿವೆ. ಈ ಎ ಮತ್ತು ಬಿ ನಿಂದ ಸಮಾನ ದೂರದಲ್ಲಿ, ಫಾರ್ ಎಕ್ಸಾಂಪಲ್ ಪಿ ಇಲ್ಲಿದೆ ಅಂತ ತಿಳ್ಕೊಡ್ರಿ. ಒಂದು ಬಿಂದು ಇದೆ, ಅದನ್ನ ಪಿ ಅಂತ ಕರೆಯೋಣ. ಎ ದಿಂದ ಪಿ ಎಷ್ಟಿದೆ? ಬಿ ದಿಂದ ಪಿ ಕೂಡ ಅಷ್ಟೇ ಇದೆ. ಸಮಾನ ದೂರದಲ್ಲಿ ಇರುವಂತಹ ಬಿಂದುವನ್ನ ಕಂಡು ಹಿಡಿಯಿರಿ. ಈ ಬಿಂದುವನ್ನ ನಾವು ಕಂಡು ಹಿಡಿಬೇಕು. ಹೇಗೆ ಮಾಡ್ತಾ ಹೋಗೋಣ. ಎಕ್ಸ್ ಅಕ್ಷದ ಮೇಲಿನ ಬಿಂದು, ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವ ರೂಪದಲ್ಲಿರತ್ತೆ? x0 ರೂಪದಲ್ಲಿರತ್ತೆ ಅಲ್ವಾ? ರೂಪದಲ್ಲಿರತ್ತೆ. ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಸಮಾನ ದೂರ ಅಂತಂದ್ರೆ ಎ ಪಿ ಎಷ್ಟಿರತ್ತೆ? ಬಿ ಪಿ ಕೂಡ ಅಷ್ಟೇ ಇರುತ್ತೆ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಈಗ ನಾವೇನ್ ಮಾಡೋಣ? ದೂರ ಸೂತ್ರವನ್ನ ಬಳಸೋಣ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದು ದೂರ ಸೂತ್ರ. ಎ ಅಂದ್ರೆ ಏನು? 2 - 5. ಬಿ ಅಂದ್ರೆ ಏನು? -2 9. ಪಿ ಅಂತಂದ್ರೆ ಬಿಂದುವನ್ನ ನಾವು ಪಿ ಅಂತ ತಗೊಳ್ಳೋಣ. ಇದು x0 ರೂಪದಲ್ಲಿದೆ, ಹಾಗಾಗಿ ಅದನ್ನ x0 ಅಂತ ತಗೊಳ್ಳೋಣ ನಿರ್ದೇಶಾಂಕ. ಎ ಟು ಪಿ ಅಂದ್ರೆ ಎ ದಿಂದ ಪಿ, ಬಿ ಟು ಪಿ ಅಂದ್ರೆ ಬಿ ದಿಂದ ಪಿ. ಓಕೆ, ಈಗ ಎಪಿಯ ನಿರ್ದೇಶಾಂಕಗಳ ಅಂದ್ರೆ ಈ ಸೂತ್ರದಲ್ಲಿ ನಾವು ಎಪಿಯ ಬೆಲೆಗಳನ್ನ ಹಾಕೋಣ. ಸ್ಕ್ವೇರ್ ರೂಟ್ ಆಫ್ ಎ ಟು ಪಿ. ಎ ಟು ಪಿ ಅಂದ್ರೆ ಇದು x1 y1, ಇದು x2 y2 ಆಗತ್ತೆ ಅಲ್ವಾ? ಎ ಟು ಪಿ. x2 ಅಂದ್ರೆ x ಇದೆ, x1 ಅಂತಂದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ 0 ಇದೆ, ಮೈನಸ್ y1 ಅಂತಂದ್ರೆ -5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಟು ಪಿ ಎಷ್ಟಿದೆ ನೋಡಿ. ಬಿ ಟು ಪಿ ಕೂಡ ನಮ್ಗೆ x2 - x1 ಅಂದ್ರೆ x -2 ಹೋಲ್ ಸ್ಕ್ವೇರ್ ಪ್ಲಸ್ 0 - 9 ಹೋಲ್ ಸ್ಕ್ವೇರ್ ಅಲ್ವಾ? ಈಗ ನಾನೇನ್ ಮಾಡ್ಬೇಕು? ಈ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು. ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಿದ್ರೆ ನಾನೇನ್ ಮಾಡ್ತೀನಿ? ಇಲ್ಲಿ ಎರಡು ಕಡೆಗೆ ಸ್ಕ್ವೇರ್ ಅಂತ ತಗೋತೀನಿ. ಯಾಕೆ? ನಂಗೆ ಸ್ಕ್ವೇರ್ ರೂಟ್ ಬೇಡ, ಸೊ ನಾನು ಕ್ಯಾನ್ಸಲ್ ಮಾಡ್ಬೇಕು. ಸ್ಕ್ವೇರ್ ಅಂತ ತಗೊಂಡ್ರೆ ಎರಡು ಕಡೆಗೆ ವರ್ಗಗೊಳಿಸಿದಾಗ 2 ಮತ್ತೆ ಸ್ಕ್ವೇರ್ ರೂಟ್, ಇಲ್ಲೂ ಕೂಡ 2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್. ನಮಗೆ x -2 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಅದು +5 ಸ್ಕ್ವೇರ್ ಈಸ್ ಈಕ್ವಲ್ ಟು x - ಇಂಟು ಮೈನಸ್ ಪ್ಲಸ್ x +2 ಹೋಲ್ ಸ್ಕ್ವೇರ್ ಪ್ಲಸ್ -9 ಹೋಲ್ ಸ್ಕ್ವೇರ್ -9 ಹೋಲ್ ಸ್ಕ್ವೇರ್. ಈಗ ಇದು ಯಾವ ರೂಪದಲ್ಲಿದೆ? ಇದು a - b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಸೂತ್ರ ಅಲ್ವಾ? ಹಾಗಾದ್ರೆ a ಅಂದ್ರೆ x ಇದೆ, b ಅಂದ್ರೆ 2 ಇದೆ. a ಸ್ಕ್ವೇರ್ x ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 2ರ ವರ್ಗ ಮೈನಸ್ 2ab, b ಅಂದ್ರೆ 2 ಪ್ಲಸ್ 25 ಈಸ್ ಈಕ್ವಲ್ ಟು ಇದು a ಪ್ಲಸ್ b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab 2 ಇಂಟು x ಇಂಟು 2 ಪ್ಲಸ್ ಮೈನಸ್ 81 ವರ್ಗ 80. ನೆಕ್ಸ್ಟ್ ಇದನ್ನ ಇನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 2 4x ಪ್ಲಸ್ 25 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 4x ಪ್ಲಸ್ 80. ಇವಾಗ ಏನ್ ಮಾಡೋಣ? ಈ ಎಲ್ಲಾ ಬೆಲೆಗಳನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ ಏನಾಗತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 4x 25. ಈ ಒಂದು ಲೆಕ್ಕ ವೆರಿ ಇಂಪಾರ್ಟೆಂಟ್. ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಈ ಕಡೆ ಬಂದ್ರೆ -4 ಆಗುತ್ತೆ, ಇದು -4x ಆಗುತ್ತೆ, ಇದು -81 ಆಗುತ್ತೆ, ರೈಟ್? 81 ಆಗತ್ತೆ. ನೆಕ್ಸ್ಟ್ ಏನ್ ಮಾಡೋಣ?
ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಏನಿಲ್ಲ ಅಂದ್ರೆ ಈ ಕಡೆ ಈಕ್ವಲ್ ಟು 0 ಅಂತ ಹಾಕೋಣ. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? ಮೈನಸ್ 4x ಪ್ಲಸ್ 25 ಮೈನಸ್ 81. ಹಾಗಾದ್ರೆ ಮೈನಸ್ 4x ಅಂದ್ರೆ ಮೈನಸ್ 8x ಆಯ್ತು. 81ರಲ್ಲಿ 25 ಕಳಿಬೇಕು. 81ರಲ್ಲಿ 25 ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ? 56. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ 56 ಈಸ್ ಈಕ್ವಲ್ ಟು 0, ಮೈನಸ್ 56. ನೆಕ್ಸ್ಟ್ ಏನ್ ಮಾಡೋಣ? ಈ 56 ಈ ಕಡೆ ಕಳಿಸಿದ್ರೆ minus 8x is equal to 56, x equal to 56 divided by 8 ಅಲ್ವಾ? 8 ಒಂದ್ಲೆ 8, 8 ಏಳೆ 56, x equal to 7. ಹಾಗಾದ್ರೆ ನಮ್ಗೆ ಏನ್ ಕೇಳಿದ್ದಾರೆ? x ಅಕ್ಷದ ಮೇಲಿನ ಬಿಂದುವನ್ನ ಕಂಡು ಹಿಡಿಯಿರಿ. ಬಿಂದು ಯಾವ್ದಿದೆ ನಮ್ಗೆ x ಅಕ್ಷದ ಮೇಲೆ? P ಇದೆ. P ನ ನಿರ್ದೇಶಾಂಕಗಳು x0 ರೂಪದಲ್ಲಿದೆ. ಹಾಗಾದ್ರೆ x ನ ಬೆಲೆ ಏನಂತ ಬಂತು ನಮ್ಗೆ? x ಅಕ್ಷದ ಮೇಲಿನ ಬಿಂದು, x ಅಕ್ಷದ ಮೇಲಿನ ಬಿಂದು 70 ರೂಪದಲ್ಲಿದೆ. ಹೌದಲ್ವಾ? 7 ರೂಪದಲ್ಲಿದೆ ಅಥವಾ 7 ಆಗಿದೆ ಅಂತ ಹೇಳ್ಬೋದು. ಅಂದ್ರೆ x ನ ಬೆಲೆ 7 ಅಂತ ಬಂತು, y 0 ಆಗಿದೆ. ಓಕೆ, x ನ ಬೆಲೆಯನ್ನ ನಾವು ಹೇಗ್ ಫೈಂಡ್ ಔಟ್ ಮಾಡಿದ್ವಿ ಅಂತ ನೀವು ನೋಡಿದ್ರಿ. ಇಲ್ಲಿ ಜಸ್ಟ್ ಒಂದ್ ಏನಂತಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಅದಕ್ಕಾಗಿ ಎರಡು ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನ್ ಉಳಿತು ನಮ್ಗೆ? ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಅವಾಗ ಎಕ್ಸ್ ನ ಬೆಲೆ ಸಿಗತ್ತೆ. ಈಸಿ ಇದೆ ಅಲ್ವಾ? ಇದ್ ಒಂದ್ ಲೆಕ್ಕ ಮಾಡ್ಬಿಡೋಣ. ಇದು ಕೂಡ ಈಸಿ ಇದೆ. ಏನನ್ನ ಕೊಟ್ಟಿದ್ದಾರೆ ನಮ್ಗೆ? 2 ಮೈನಸ್ 3, 10 y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಬೆಲೆಗಳನ್ನು ಕಂಡುಹಿಡಿಯಿರಿ. ಬೆಲೆಗಳನ್ನು ಕಂಡುಹಿಡಿಯಿರಿ. ಬೆಲೆ ಅಲ್ಲ, ಬೆಲೆಗಳನ್ನು ಅಂದ್ರೆ 2 ಬೆಲೆ. ಏನ್ ಕೊಟ್ಟಿದ್ದಾರೆ? p 2 ಮೈನಸ್ 3, q 10y ಆದ್ರೆ ಇಲ್ಲಿ ಬಿಂದುಗಳ ನಡುವಿನ ದೂರ d is equal to 10 ಮಾನ ಅಂತ ಕೊಟ್ಟಿದ್ದಾರೆ. ಸೂತ್ರ ಏನ್ ಹೇಳುತ್ತೆ ನಮ್ಗೆ? ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. d ಅಂತಂದ್ರೆ 10 is equal to ಇದು x1 y1, ಇದು x2 y2. ರೈಟ್? x2 ಅಂತಂದ್ರೆ 10 ಮೈನಸ್ 2ರ ವರ್ಗ ಪ್ಲಸ್ y2 ಅಂದ್ರೆ y ಮೈನಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್. 10 ಈಸ್ ಈಕ್ವಲ್ ಟು 10 ಮೈನಸ್ 2 ಅಂತಂದ್ರೆ 8ರ ವರ್ಗ ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇವಾಗ 10 8ರ ವರ್ಗ ಅಂದ್ರೆ 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಈಗ ನನ್ಗೆ ಈ ಸ್ಕ್ವೇರ್ ರೂಟ್ ಬೇಡ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ? ಎರಡೂ ಕಡೆಗೆ ವರ್ಗಗೊಳಿಸಿದಾಗ ಏನಾಗತ್ತೆ? 10ರ ವರ್ಗ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಅಂದ್ರೆ ಇದರ ವರ್ಗಗೊಳಿಸಿದಾಗ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 10ರ ವರ್ಗ ಅಂದ್ರೆ 100 ಈಸ್ ಈಕ್ವಲ್ ಟು 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡೋಣ? 64ನ ಈ ಕಡೆ ಶಿಫ್ಟ್ ಮಾಡೋಣ. 100 ಮೈನಸ್ 64 ಈಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವೇರ್. 100ರಲ್ಲಿ 64ನ ಕಳೆದ್ರೆ 36 ಈಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವೇರ್. ರೈಟ್? ಇದು ಹೇಗ್ ಬಂತು? a ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಅಂತ ಬರೀತೀವಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಅಂತ ಬರೀತೀವಿ. ಹಾಗಾದ್ರೆ ಎಕ್ಸ್ ಏನಂತ ಬರೀತೀವಿ? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 36 ಅಂತ ಬರೀತೀವಿ ಅಲ್ವಾ? ಅದೇ ತರ y ಪ್ಲಸ್ 3 ಅಂತಂದ್ರೆ ಇದನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ನ ಬೆಲೆ ಏನಿದೆ? y ಪ್ಲಸ್ 3 ಅಂತ ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರೆ y ಪ್ಲಸ್ 3 ಸ್ಕ್ವೇರ್ ಅಂತ ಅರ್ಥ. ಹಾಗಿದ್ರೆ y ಪ್ಲಸ್ 3 ಏನಾಗಿರುತ್ತೆ? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 36 ಆಗತ್ತೆ. y ಪ್ಲಸ್ 3 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 36ರ ವರ್ಗಮೂಲ 6. ಇಲ್ಲಿ ನಾನು ಪ್ಲಸ್ ಆರ್ ಮೈನಸ್ ಅಂತ 2 ಚಿಹ್ನೆಗಳನ್ನ ಬಳಸಿದ್ದೇನೆ. ಹಾಗಿದ್ರೆ ಅರ್ಥ ಏನು? ಒಂದು ಪ್ಲಸ್ 6, ಒಂದು ಮೈನಸ್ 6 ಅಂತ ಅರ್ಥ. ಓಕೆ, ನಾವೇನ್ ಮಾಡೋಣ? ಮೊದಲು ಪ್ಲಸ್ 6ಅನ್ನ ತಗೊಳ್ಳೋಣ. y ಪ್ಲಸ್ 3 ಈಸ್ ಈಕ್ವಲ್ ಟು ಪ್ಲಸ್ 6 ಅಂತ ತಗೊಳ್ಳೋಣ. y ಈಸ್ ಈಕ್ವಲ್ ಟು 6
ಈ 3 ಈ ಕಡೆ ಶಿಫ್ಟ್ ಮಾಡಿ -3 ಆಗುತ್ತೆ. y is equal to 3. 6ರಲ್ಲಿ 3 ಕಳೆದ್ರೆ 3. y ನ ಬೆಲೆ 3. ಇನ್ನೊಂದು ಬೆಲೆ ಬರುತ್ತೆ ಯಾವುದು -6 ಅಂತ. y plus 3 is equal to -6. -6 ಈ ಕಡೆ ಬಂದ್ರೆ -3 ಆಗುತ್ತೆ. y is equal to -9. ಹಾಗಾದ್ರೆ ಇಲ್ಲೇನ್ ಕೇಳಿದ್ದಾರೆ, y ಬೆಲೆಗಳನ್ನು ಕಂಡುಹಿಡಿಯಿರಿ. ಎಷ್ಟು ಬೆಲೆ? 2 ಬೆಲೆ ಸಿಕ್ತು. y is equal to 3, y is equal to -9 ಅಂತ 2 ಬೆಲೆಗಳು ಸಿಕ್ತು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಇದು. ಡಿ ನ ಬೆಲೆಯನ್ನ ಕೊಟ್ಟಿದ್ದಾರೆ, ಅಲ್ಲೆಲ್ಲೂ ಡಿ ನ ಬೆಲೆ ಕೊಟ್ಟಿದ್ದಿಲ್ಲ, ನಾವು ಕಂಡುಹಿಡಿಬೇಕು. ಬಟ್ ಏನ್ ಕೇಳಿದ್ದಾರೆ, ವಾಯ ಬೆಲೆಗಳನ್ನು ಕಂಡುಹಿಡಿಯಿರಿ. ಮತ್ತೆ ನಾವು ದೂರ ಸೂತ್ರ ಬಳಸ್ತೀವಿ. ಹಾಗೆ ಇಲ್ಲಿ ದೂರ ಸೂತ್ರವನ್ನ ಬಳಸಿ ಬೆಲೆಗಳನ್ನ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲಿ ನಾವು ವರ್ಗಗೊಳಿಸ್ತೀವಿ 2 ಕಡೆ. ಯಾಕೆ? ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ. ಹಾಗಾಗಿ 10ರ ವರ್ಗ 100 ಬರುತ್ತೆ. ಇದು 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಅದು ಎಕ್ಸ್ ಸ್ಕ್ವೇರ್ ತರ ಇದೆ. ಹಾಗಾಗಿ y ಪ್ಲಸ್ 3 ಅಂದ್ರೆ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 36. 36ರ ವರ್ಗ ಮೂಲ ಎಷ್ಟಾಯ್ತು? 6. ಹಾಗಾಗಿ 2 ಬೆಲೆಗಳನ್ನ ತಗೋಣ, ಒಂದು +6 ಒಂದು -6. ಅವಾಗ ನಮ್ಗೆ 2 y ನ ಬೆಲೆಗಳು ಸಿಕ್ತು. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್ ಮಕ್ಕಳೇ, ಇವತ್ತು ನಾವು ನಿರ್ದೇಶಾಂಕ ರೇಖಾಗಣಿತ, ನಿರ್ದೇಶಾಂಕಗಳು ಅಂದ್ರೆ ಏನು, ಕಾರ್ಟೇಶಿಯನ್ ಪದ್ಧತಿ ಅಂದ್ರೆ ಏನು, XY ಪ್ಲೇನ್ ಅಂದ್ರೆ ಏನು, ಮತ್ತೆ ದೂರ ಸೂತ್ರವನ್ನ ನಾವು ಹೇಗ್ ಪಡಿತೀವಿ, ಹೇಗ್ ಬಂತು ಅಂತ ನಿಮ್ಗೆ ತೋರಿಸಿದೆ. ಹಾಗೆ ದೂರ ಸೂತ್ರವನ್ನ ಬಳಸಿ ಲೆಕ್ಕಗಳನ್ನು ಕೂಡ ನಾವು ಮಾಡಿದ್ವಿ ಅಲ್ವಾ. ಇವತ್ತು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನ ನೋಡೋಣ. ಓಕೆ, ಭಾಗ ಪ್ರಮಾಣ ಸೂತ್ರವನ್ನ ನೋಡೋಣ, ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಸ್ ಮಕ್ಕಳೇ, ಈಗಿಂದನೇ ಆಲ್ಮೋಸ್ಟ್ ನಮ್ ಫಸ್ಟ್ ಟರ್ಮ್ ಮುಗಿತಾ ಬಂತು. ಇನ್ನೊಂದು ಚಾಪ್ಟರ್ ಆದ್ರೆ ಫಸ್ಟ್ ಟರ್ಮಿನ ಪೋರ್ಷನ್ ಮುಗಿಯತ್ತೆ. ಸೊ ಕರೆಕ್ಟ್ ಆಗಿ ಇವತ್ತಿನಿಂದಾನೇ ಸೀರಿಯಸ್ ಆಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಟೇಕ್ ಕೇರ್. ಬಾಯ್.